ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಇಡೀ ಜಗತ್ತಿಗೆ ಜ್ಞಾನವನ್ನ ಹಂಚಿದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಮಾತೋಶ್ರೀ ಸ್ವರ್ಣಮಾಲಾ ಅಮ್ಮನವರಿಗೆ, ಈ ದಿವ್ಯವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಈ ವೇದಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಹಾಗೂ ನಿಮ್ಮ ದೇವರುಗಳು ಎಂದು ಸಂಬೋಧಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇನೆ ಮಾಸ್ಟರ್ಸ್. ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮಕ್ಕಾಗಿ ಆಯ್ದುಕೊಂಡಿರ್ತಕ್ಕಂಥ ವಿಷಯ ಪ್ರಾಣಶಕ್ತಿ. ಅದು ಇಂದಿಗೆ 4ನೇ ಸಂಚಿಕೆಯಾಗಿದೆ ಮಾಸ್ಟರ್ಸ್. ಅಂತರಿಕ್ಷದ ಸುಳಿಗಳು ಅಂತಕ್ಕಂಥದ್ದು ಇವತ್ತಿನ ವಿಷಯ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಭೂಮಿಯ ಮೇಲೆ, ಅಂತರಿಕ್ಷ, ಆಕಾಶದಲ್ಲಿಯೂ ಸಹ ಪ್ರಾಣಶಕ್ತಿ ಬರ್ತಾ ಇರ್ತದೆ ಅಂತ ಈಗಾಗಲೇ ನಾವು ಗಮನ ಹರಿಸಿದೀವಿ ಮಾಸ್ಟರ್ಸ್. ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅಗ್ನಿಯ ಸುಳಿಗಳು, ಸುಂಟರ ಗಾಳಿ ಯಾವ ರೀತಿ ಬರ್ತದೋ ಆ ರೀತಿಯಾಗಿ ಅಗ್ನಿಯ ಸುಳಿಗಳ ಉಪಾದಿಯಲ್ಲಿ ನಮಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬರ್ತಾ ಇರ್ತದೆ. ಅಂತರಿಕ್ಷದಲ್ಲಿರುವ ಅತಿ ಬಲಯುತವಾದ ವಿದ್ಯುತ್ ಅಯಸ್ಕಾಂತದಂತಹ ಅರಿವಿನಿಂದ ಈ ಸುಳಿಗಳು ಸೃಷ್ಟಿಯಾಗುತ್ತವೆ. ಈ ಬರ್ತಕ್ಕಂಥ ಪ್ರಾಣಶಕ್ತಿಯ ಸುಳಿಗಳು ಅತಿ ಬಲಯುತವಾದ ವಿದ್ಯುತ್ ಅಯಸ್ಕಾಂತದ ಉಪಾದಿಯಲ್ಲಿ ಆ ರೀತಿಯ ಹರಿವು ನಮ್ಮಲ್ಲಿ ಆ ಹರಿವು ಉಂಟಾಗುತ್ತದೆ, ಪ್ರಾಣಶಕ್ತಿಯ ಹರಿವು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಸುಳಿಗಳು ಸೃಷ್ಟಿ ಕೇಂದ್ರಗಳಿಂದ ಅಥವಾ ಪದಾರ್ಥದಿಂದ ಸಿದ್ಧವಾಗಿರುವುದರ ಜೊತೆಗೆ ಮಹಾಸೌರ, ವಿಶ್ವಾಂತರ, ಮಹಾಜೀವಿಗಳ ಮಹಾಪ್ರಜ್ಞೆಯ ಜ್ಞಾನ ಅಂಶಗಳ ಸಂಪುಟಗಳ ಸಂಕ್ಷಿಪ್ತಗಳಂತೆಯೂ ಆಗಿರುತ್ತದೆ. ಈ ಪ್ರಾಣಶಕ್ತಿಯ ಅರಿವು ಅಂತಕ್ಕಂಥದ್ದು ಸೃಷ್ಟಿ ಕೇಂದ್ರಗಳಿಂದ, ನಾವೆಲ್ಲ ಪೂರ್ಣಾತ್ಮನಿಂದ ಬಂದಿದ್ದೀವಿ ಅಂತ ತಿಳಿದಿದ್ದೀವಲ್ಲ ಮಾಸ್ಟರ್ಸ್, ಆ ಸೃಷ್ಟಿ ಕೇಂದ್ರದಿಂದನೇ ಹರಿದು ಬರ್ತಕ್ಕಂಥ ಪದಾರ್ಥವಾಗಿದೆ. ಈ ಪ್ರಾಣಶಕ್ತಿ ಸುಳಿಗಳು ವಿದ್ಯುತ್ತಿನಿಂದ ತುಂಬಿರುವ, ಆ ವಿದ್ಯುತ್ತು ಭೂಮಿಗೆ ಸೇರಲು ಎತ್ತರವಾದ ಭವನಗಳ ಮೇಲೆ ಲೋಹದ ಕಡ್ಡಿಗಳನ್ನು ಹೊಂದಿಸಿರುತ್ತಾರಲ್ಲ, ಆ ರೀತಿಯಾಗಿ ಮೇಘಗಳನ್ನು ಹೋಲುತ್ತವೆ. ನಾವು ಅತಿ ಎತ್ತರವಾದ ಕಟ್ಟಡಗಳು ಮತ್ತೆ ನೀರಿನ ಟ್ಯಾಂಕ್ ಅವುಗಳ ಮೇಲೆ ಅತಿ ಎತ್ತರವಾಗಿರ್ತಕ್ಕಂತಹ ಅದರ ಮೇಲೆ ಯಾವುದೇ ಗುಡುಗು ಮಿಂಚು ಬಡಿಬಾರ್ದು ಅಂತೇಳಿ ವಿದ್ಯುತ್ ಅಯಸ್ಕಾಂತ ಕಡ್ಡಿಗಳನ್ನ, ಲೋಹದ ಕಡ್ಡಿಗಳನ್ನ ಇಟ್ಟಿರ್ತಾರಲ್ಲ ಮಾಸ್ಟರ್ಸ್, ಆ ರೀತಿಯಾಗಿ ಇವುಗಳು ಮೇಘಗಳನ್ನು ಅಂದ್ರೆ ಮೋಡಗಳನ್ನ ಹೋಲ್ತಾ ಇರ್ತದೆ. ಈ ಪ್ರಾಣಶಕ್ತಿ ಸುಳಿಗಳೊಂದಿಗೆ ಸಂಯೋಜನೆಯಾಗಿ ಪ್ರಾಣಶಕ್ತಿಯನ್ನು ಸ್ವೀಕರಿಸುವ ಸಾಮರ್ಥ್ಯದಿಂದಿರುವ ಮನುಷ್ಯರು ಆ ಪ್ರಾಣಶಕ್ತಿ ಪ್ರಸಾರಗಳನ್ನು ಸಹ ಮಾಡಬಲ್ಲರು. ಈ ಪ್ರಾಣಶಕ್ತಿಗಳ ಸುಳಿಗಳು ಸಂಯೋಜನೆಯಾಗಿ ಪ್ರಾಣಶಕ್ತಿಯನ್ನ ಸ್ವೀಕಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರು ಪ್ರತಿಯೊಬ್ರು ಕೂಡ ಇಲ್ಲಿ ದೈವ ಪ್ರಪಂಚದಿಂದ ಬಂದಿರ್ತಕ್ಕಂಥ ಮನುಷ್ಯ ರೂಪಿಗಳು ಇದೀವಿ ಅಂತ ಈಗಾಗ್ಲೇ ತಿಳಿದಿದ್ದೀರಾ ಮಾಸ್ಟರ್ಸ್. ಸಪ್ತಲೋಕಗಳಲ್ಲಿ ದೈವಿ ಪ್ರಪಂಚದಿಂದ ಬಂದಿರ್ತಕ್ಕಂಥವ್ರು ಮನುಷ್ಯ ರೂಪಿಯಾಗಿ ಇದೀವಿ, ಇಲ್ಲಿ ಜೀವನ ಮಾಡ್ತಾ ಇದೀವಿ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಾಣಶಕ್ತಿ ಪ್ರಸಾರಗಳನ್ನ ಮಾಡ್ತಾರೆ. ಆ ಬರ್ತಕ್ಕಂಥ ಏನು ಸುಂಟರ ಗಾಳಿ ರೂಪದಲ್ಲಿ ಬರ್ತಕ್ಕಂತಹ ಪ್ರಾಣಶಕ್ತಿಯನ್ನ ಸ್ವೀಕಾರ ಮಾಡಿಬಿಟ್ಟು ಅದನ್ನ ಇಡೀ ಭೂಮಿಯಲ್ಲಿ ಪ್ರಸಾರ ಮಾಡ್ತಕ್ಕಂಥವ್ರು ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಪ್ರಾಣಶಕ್ತಿಯನ್ನ ಸ್ವೀಕಾರ ಮಾಡಿಬಿಟ್ಟು ಭೂಮಿಯಲ್ಲಿ ಪ್ರಸಾರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಸಾಮರ್ಥ್ಯವಿರುವ ಮನುಷ್ಯರೇ ಭೂಮಿಯ ಮೇಲೆ ಬಹಳಷ್ಟು ಸಂಸ್ಕೃತಿಗಳನ್ನು, ನಾಗರಿಕತೆಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಪ್ರಾಣಶಕ್ತಿಯನ್ನು ಸ್ವೀಕಾರ ಮಾಡಿದಂಥವ್ರು ಅಂತರಿಕ್ಷದಿಂದ ಬಂದಂಥ ಸುಳಿಗಳನ್ನ ಸ್ವೀಕಾರ ಮಾಡಿಬಿಟ್ಟು ಅದನ್ನ ಭೂಮಿಯಲ್ಲಿ ಪ್ರಸಾರ ಮಾಡ್ಬೇಕಾದ್ರೆ ಅವ್ರು ಯಾವ ರೀತಿಯಲ್ಲಿ ಭೂಮಿಯ ಮೇಲೆ ಪ್ರಸಾರ ಮಾಡ್ತಾರೆ ಅಂತ ಹೇಳಿದ್ರೆ ನಾಗರಿಕತೆಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಸಂಸ್ಕೃತಿಗಳನ್ನ ಸೃಷ್ಟಿ ಮಾಡ್ತಾರೆ. ಈ ಪಿರಮಿಡ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗಳು ಅದೇ ಕಾರ್ಯಗಳನ್ನೇ ನಿರ್ವಹಿಸ್ತಾ ಇದ್ದಾರೆ ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಧ್ಯಾನಕ್ಕೆ ಕರ್ಕೊಂಬರೋದ್ರ ಮುಖಾಂತರ ಅವರಲ್ಲಿ ಇರ್ತಕ್ಕಂಥ ಅವರನ್ನು ಉತ್ತಮ ಸುಸಂಸ್ಕೃತರನ್ನಾಗಿ ಮಾಡ್ತಾರೆ. ಜೊತೆಗೆ ಅವರಲ್ಲಿ ಸುಸಂಸ್ಕೃತರಾಗೋದ್ರ ಜೊತೆಗೆ ಅವರು ಉತ್ತಮ ನಾಗರಿಕರಾಗಿ ತಮ್ಮ ಸ್ವಯಂ ಜೀವನವನ್ನ ಉತ್ತಮ ಪಡಿಸ್ಕೊಳ್ಳೋದ್ರ ಜೊತೆಗೆ ಪ್ರಪಂಚಕ್ಕೂ ಕೂಡ ಉಳಿದಂಥವ್ರಿಗೂ ಕೂಡ ನಾವು ಉತ್ತಮ ನಾಗರಿಕತೆಯೊಂದಿಗೆ ಬದುಕ್ತಾರೆ. ಉಳಿದವರನ್ನು ಕೂಡ ಆ ಹಾದಿಯಲ್ಲೇ ಕರೆತರಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಮಾಸ್ಟರ್ಸ್. ಅವರು ಬಹಳ ಪ್ರಬಲವಾದ ಅಯಸ್ಕಾಂತಗಳಂತೆ ಇರುತ್ತಾ ತಾವು ವಾಸಿಸುತ್ತಿರುವ ನಿವಾಸ ಪರಿಸರಗಳ ವಾತಾವರಣವನ್ನು ಪ್ರಾಣಶಕ್ತಿಯಿಂದ ತುಂಬುತ್ತಿರುತ್ತಾರೆ.
ಅದಕ್ಕೋಸ್ಕರನೇ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕೂಡ ಅವರು ಅಯಸ್ಕಾಂತದಂತೆ ಆಕರ್ಷಣೆ ಮಾಡ್ತಾರೆ. ಅಂದ್ರೆ ನಾವು ಈಗ 7 ಲೋಕಗಳಿಂದ ಬಂದಿರ್ತಕ್ಕಂಥವ್ರು ಆಯಾ ಲೋಕದಿಂದ ಬಂದಿರ್ತಕ್ಕಂಥವ್ರು ಆಯಾ ಲೋಕದವರನ್ನ ಅಟ್ರಾಕ್ಷನ್ ಮಾಡ್ತಾರೆ ಅಂತ ಹೇಳ್ತಿರ್ತಾರಲ್ಲ ಮಾಸ್ಟರ್. ಇಲ್ಲಿ ದಿನ ಒಬ್ರು ಕೂಡ ವಿಷಯವನ್ನ ಹೇಳ್ತಾ ಇರ್ತೀವಿ, ಒಬ್ಬೊಬ್ರು ಹೇಳ್ತಕ್ಕಂಥ ವಿಷಯ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಆದ್ರಿಂದ ಆವಾಗ ನಮ್ಗೆ ಗ್ರಹಿಸುತ್ತೆ. ಕೆಲವೊಬ್ಬರು ಏನೋ ಹೈಯರ್ ವಿಷಯ ಹೇಳಿದ್ರು ಕೂಡ ಅಂದ್ರೆ ನಾವು ಆ ಸ್ಥಿತಿಯನ್ನು ತಲುಪದೇ ಇರೋ ಕಾರಣ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ ಮಾಸ್ಟರ್ಸ್. ಆದ್ರಿಂದ ಎಲ್ಲಾ ಲೋಕಗಳಿಂದ ಬಂದಿರ್ತಕ್ಕಂಥವ್ರು ಪ್ರಬಲವಾದ ಅಯಸ್ಕಾಂತಗಳಲ್ಲಿ ಇರುತ್ತಾ ತಾವು ವಾಸಿಸುತ್ತಿರುವ ಬರೀ ಮನೆ ಅಷ್ಟೇ ಅಲ್ಲ, ಸುತ್ತಲಿನ ವಾತಾವರಣವನ್ನು ಕೂಡ, ಪರಿಸರದ ವಾತಾವರಣವನ್ನು ಕೂಡ ಪ್ರಾಣಶಕ್ತಿಯಿಂದ ತುಂಬ್ತಾ ಹೋಗ್ತಾರೆ. ಮಾನವ ಅಭ್ಯುದಯಕ್ಕೆ ಪ್ರತಿಘಟಿಸಲಾದ ಮಹಾನ್ ಕ್ರಾಂತಿಯನ್ನು ಸಹ ಅವರು ಸೃಷ್ಟಿಸುತ್ತಾರೆ. ನೀವೆಲ್ಲ ನಿನ್ನೆ ವೇದಿಕೆಯಲ್ಲೆಲ್ಲ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ತಿಳಿದಿದ್ದೀರಾ ಮಾಸ್ಟರ್ಸ್, ಎಂತ ಅದ್ಭುತವಾದ ಕಾರ್ಯಕ್ರಮ ಆಯ್ತು. ಈ ರೀತಿಯಾಗಿ ಮಹಾನ್ ಕ್ರಾಂತಿಯನ್ನೇ ಮಾಡ್ತಕ್ಕಂತಹ ಕ್ರಾಂತಿಯನ್ನು ಸಹ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಹಾತ್ಮರಿಗೆ ಆ ಸುಳಿಗಳಿಂದ ಪ್ರಾಣಶಕ್ತಿ ನಿರಂತರವಾಗಿ ಲಭಿಸುತ್ತಾ ಅವರು ಪೋಷಿಸಲ್ಪಡುತ್ತಾರೆ ಎಂಬುದು ನಮಗೆ ಹೇಳಲ್ಪಟ್ಟಿರುತ್ತದೆ. ಆ ಪ್ರಾಣಶಕ್ತಿಯಿಂದನೇ ಅವರು ನಿರಂತರವಾಗಿ ದೊರೆಯೋದ್ರಿಂದ ಇತರರನ್ನು ಕೂಡ ಆ ಛಾಯೆಯಲ್ಲಿ ಇರ್ತಕ್ಕಂಥ ಪ್ರಭಾವಳಿಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಗಮನಿಸಿದೀವಿ ಮಾಸ್ಟರ್. ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಆರ ಅಥವಾ ಪ್ರಭಾವಳಿ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗ್ತದೆ. ಅದರಲ್ಲಿ ಬಂದಾಗ ಕಳೆದ ಸಂಚಿಕೆಯಲ್ಲಿ ತಿಳಿದಿದ್ರ ಗುರುಗಳ ಆ ಪ್ರಭಾವಳಿಯ ಛಾಯೆಯಲ್ಲಿ ಇದ್ರೆ ಸಾಕು, ಎಲ್ಲರೂ ಕೂಡ ನಾವು ಪೋಷಿಸಲ್ಪಡುತ್ತೇವೆ ಅಂತ ಹೇಳ್ಬಿಟ್ಟು ದುಷ್ಟಶಕ್ತಿಗಳನ್ನು ಆರಾಧಿಸುವ ಕ್ಷುದ್ರೋಪಾಸಕರು ಸಹ ಈ ಸುಳಿಗಳಿಂದ ಪ್ರಾಣಶಕ್ತಿಯನ್ನು ಹೀರಿಕೊಂಡು ಭೂಮಿಯ ಮೇಲೆ ಬಹಳಷ್ಟು ವಿನಾಶಕಾರಿ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ವಿಷಯವು ನಮಗೆ ತಿಳಿದಿದೆ. ಆ ಪ್ರಾಣಶಕ್ತಿಯನ್ನ ಗ್ರಹಿಸ್ಕೊಂಡು ಒಳ್ಳೇದನ್ನ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಕ್ಷುದ್ರೋಪಾಸಕರು ಕೂಡ ಭೂಮಿಯ ಮೇಲೆ ವಿನಾಶಕಾರಿ ಕೆಲಸಗಳನ್ನು ಸಹ ನಿರ್ವಹಿಸ್ತಾರೆ ಅಂತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ. ಒಳ್ಳೇದು ಯಾವ ರೀತಿಯಲ್ಲಿ ನಡೀತಾ ಹೋಗ್ತದೋ ಕೆಟ್ಟದ್ದು ಕೂಡ ಅದೇ ರೀತಿಯಲ್ಲೇ ಇದೆ. ಎಲ್ಲ ಯುಗಗಳಲ್ಲೂ ಕೂಡ ಗಮನಿಸ್ತಾ ಬರ್ತಿರ್ತೀರ ಮಾಸ್ಟರ್ಸ್. ರಾಮ ಇದ್ದಾಗ ರಾವಣನೂ ಇದ್ದ, ಧರ್ಮರಾಯ ಇದ್ದಾಗ ದುರ್ಯೋಧನನೂ ಇದ್ದ ಅಂತ ಹೇಳ್ಬಿಟ್ಟು ಅವೆಲ್ಲವನ್ನು ಕೂಡ ಪಾತ್ರ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂತಹ ಗುಣಗಳ ಆಧಾರದ ಮೇಲೆ ಮಾಸ್ಟರ್ಸ್. 2ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಹಿಟ್ಲರ್ ಅಂತಕ್ಕಂಥವನು ಇಟಲಿ, ಜಪಾನ್, ಟರ್ಕಿ ದೇಶಗಳಲ್ಲಿನ ದುಷ್ಟಶಕ್ತಿಗಳ ಉಪಾಸಕರ ನೇತೃತ್ವ ವಹಿಸಿದ್ದರು. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥವ್ರೆ ಹಿಟ್ಲರ್ ಅಂತಕ್ಕಂಥವ್ರು. ಅವರು 2ನೇ ಮಹಾಯುದ್ಧ ನಡೆದಂತ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳನ್ನು ಉಪಾಸನೆ ಯಾರು ಮಾಡ್ತಿದ್ರೋ ಅವರ ನೇತೃತ್ವದಲ್ಲಿ ಅವರು ಯುದ್ಧವನ್ನು ಮಾಡಿದ್ರಂತೆ ಮಾಸ್ಟರ್ಸ್. ಆ ದುಷ್ಟಶಕ್ತಿಗಳ ಸೇವೆ ಮಾಡುವವರ ಅನುಭವ ಪೂರ್ಣ ಮಾನಸಿಕ ಯಂತ್ರಾಂಗಗಳು ಆ ಮಹಾಗ್ನಿಯಿಂದ ಬಹಳಷ್ಟು ಕಾಲ ಉಳಿಯಲು ಸಾಧ್ಯವಿಲ್ಲ. ಯಾವಾಗ್ಲೂ ಧರ್ಮೋ ರಕ್ಷತಿ ರಕ್ಷಿತ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ನಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಮಸ್ಟ್. ಆ ದುಷ್ಟಶಕ್ತಿ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಅವರದೇ ಜಯ ಗಳಿಸಿದಂತೆ ಕಾಣ್ಬೋದು, ಆದ್ರೆ ಅಂತಿಮವಾಗಿ ಯಾವಾಗ್ಲೂ ಗೆಲುವು ಸಾಧಿಸೋದು ಸತ್ಯ ಅಂತಕ್ಕಂಥದ್ದೇ. ಆ ಮಹಾ ಅಗ್ನಿಯಲ್ಲಿಯೇ ಅವರೆಲ್ಲರೂ ನಾಶವಾಗಿ ಹೋಗುತ್ತಾರೆ. ಬಹಳಷ್ಟು ಕಾಲ ಅದು ಉಳಿಯೋದಿಲ್ಲ. ಕೆಟ್ಟ ಕೆಲಸ, ದುಷ್ಟ ಕೆಲಸ ಅಂತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸದ ಅಗ್ನಿ ಏನಿರುತ್ತೋ ಅದರಲ್ಲೇ ಅವರೇ ಭಸ್ಮವಾಗಿ ಹೋಗ್ತಾರೆ, ಸುಟ್ಟು ಹೋಗ್ತಾರೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾವ ಪ್ರಾಣಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಿದ್ದರೋ ಆ ಪ್ರಾಣಾಗ್ನಿಯಿಂದಲೇ ದಗ್ಧವಾಗಿ ಬಿಡುತ್ತಾರೆ. ದುಷ್ಟಶಕ್ತಿ ಅಂತಕ್ಕಂಥದ್ದನ್ನು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದ್ರೆ ಎರಡಕ್ಕೂ ಕೂಡ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಎರಡಕ್ಕೂ ಉಪಯೋಗ ಆಗ್ತಕ್ಕಂಥದ್ದು ಪ್ರಾಣಶಕ್ತಿನೇ ಆಗಿದ್ದರಿಂದ ದುಷ್ಟ ಕೆಲಸಗಳನ್ನ ಮಾಡಿದಾಗ ಆ ಅಗ್ನಿಯಲ್ಲಿ ಅವರೇ ದಗ್ಧವಾಗಿ ಬಿಡುತ್ತಾರೆ. ಆ ಪ್ರಾಣಾಗ್ನಿಯಿಂದಲೇ ದಗ್ನವಾಗಿ ಬಿಡುತ್ತಾರೆ. ಕಡೆಗೆ ಜಯಿಸುವುದು ಧರ್ಮವೇ ಎಂಬುದನ್ನು ಶಕ್ತಿ ಕ್ಷೇತ್ರವು ಯಾವಾಗಲೂ ನಿರೂಪಿಸುತ್ತದೆ. ಶಕ್ತಿ ಕ್ಷೇತ್ರ ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಒಳ್ಳೇದೇ ಜಯಿಸುತ್ತೆ ಅನ್ನೋದನ್ನ ನಿರೂಪಣೆ ಮಾಡ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಹಂಭಾವದಿಂದ ಅಹಂಕಾರದಿಂದ ಬೇರ್ಪಡಿಸುವ ಪ್ರವೃತ್ತಿಯೊಂದಿಗೆ ದರೋಡೆ ತತ್ವದಿಂದ ದ್ವೇಷದಿಂದ ಹೃದಯಗಳನ್ನು ತುಂಬಿಕೊಂಡ ಮನುಷ್ಯರಿಗೆ ಈ ವಿಶ್ವಾಗ್ನಿ ಪ್ರಾಣಶಕ್ತಿಗಳು ಬಹಳ ಅಪಾಯಕಾರಿಯಾಗಿ ಪರಿಣಮಿಸುತ್ತವೆ. ಅಂತಹ ಮನುಷ್ಯರಾಗ್ಲಿ ಸಂಘಗಳಾಗ್ಲಿ ವಿಶ್ವಾಗ್ನಿಯಿಂದಲೇ ದಹಿಸಲ್ಪಡುತ್ತವೆ. ಯಾರಲ್ಲೇ ಆಗ್ಲಿ ಕೆಟ್ಟ ಆಲೋಚನೆಗಳೇ ಇದ್ದರೆ ಯಾಕೆ ನಮ್ಗೆ ಪದೇ ಪದೇ ಮತ್ತೆ ಕೆಟ್ಟದ್ದೇ ಆಗುತ್ತೆ ಅಂದ್ರೆ ಮಾಸ್ಟರ್ಸ್, ಈ ರೀತಿಯ ಆಲೋಚನೆಗಳು ಇದ್ರೂ ಕೂಡ ನಮಗೆ ಅಹಂಭಾವ ಅಹಂಕಾರ ಮತ್ತೆ ಬೇರ್ಪಡಿಸ್ತಕ್ಕಂಥ ಯಾವುದೋ ಒಂದು ಉನ್ನತವಾಗಿ ಒಳ್ಳೆ ಕಾರ್ಯ ನಡೀತಾ ಇರ್ತದೆ, ಅದನ್ನ ಒಡೆದು ಆಳುವ ನೀತಿಯಲ್ಲಿ ಬೇರ್ಪಡಿಸ್ತಕ್ಕಂಥ ಮನೋಭಾವ ಹೊಂದಿದ್ರು ಕೂಡ ಹಾಗೂ ದರೋಡೆ ತತ್ವ
ಮತ್ತೆ ದ್ವೇಷ ಅಂತಕ್ಕಂಥದ್ದು ಹೃದಯದಲ್ಲಿ ಇದ್ದಾಗ ಕೂಡ ಮನುಷ್ಯರಿಗೆ ಏನಾಗ್ತದೆ ಅಂದ್ರೆ ಅಂತ ಮನುಷ್ಯರೇ ಇರ್ಬೋದು, ಸಂಘಗಳೇ ಇರ್ಬೋದು, ಅದು ವಿಶ್ವಾಗ್ನಿಯಿಂದ ದಹಿಸಲ್ಪಡ್ತಾರೆ. ಇಂದಿನ ಸಂಚಿಕೆಯಲ್ಲಿ ಎಲ್ಲ ತಿಳಿದಿದ್ದೀರ ಮಾಸ್ಟರ್ಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು. ಭವಿಷ್ಯತ್ತಿನಲ್ಲಿ ಮಾನವರೆಲ್ಲರೂ ಒಂದೇ ಎಂಬ ಬೃಹತ್ ಆಶಯದಿಂದ ಸಹಜ ಸಂಪನ್ಮೂಲಗಳನ್ನು ನಿರಂತರವು ರಕ್ಷಿಸಿಕೊಳ್ಳುತ್ತಾ ಇರಬೇಕೆಂಬ ಸದುದ್ದೇಶದಿಂದ ಪ್ರಚಂಡವಾಗಿ ಇರುತ್ತಿರುವ ಅಂತರಿಕ್ಷ ಸುಳಿಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ರಾಜಕೀಯ ನಾಯಕರು ಖಚಿತವಾಗಿಯೂ ಇರುತ್ತಾರೆ. ರಾಜಕೀಯದಲ್ಲೂ ಕೂಡ ಈ ಪ್ರಾಣಶಕ್ತಿಯನ್ನು ಬಳಕೆ ಮಾಡ್ಕೊಂಡು ಉತ್ತಮ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗಾಗ್ಲೇ ಹಿಂದೆಲ್ಲ ತಿಳಿದಿದ್ದೇವೆ ಮಾಸ್ಟರ್. ಮಹಾತ್ಮ ಗಾಂಧಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಅವರೆಲ್ಲ ಅತ್ಯುತ್ತಮವಾದ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ತೆತ್ತಂತವ್ರಿದ್ದಾರೆ ಮಾಸ್ಟರ್ಸ್. ನಮ್ಮ ಕರ್ನಾಟಕದಲ್ಲಿ ನಿಜಲಿಂಗಪ್ಪ ಅನ್ನೋರು ಮುಖ್ಯಮಂತ್ರಿ ಆಗಿ ಎಷ್ಟೋ ಕಾಲಗಳು ಇದ್ರೂ ಕೂಡ ಅವರು ಒಂದು ಸ್ವಂತ ಮನೆಯನ್ನು ಸಹಿತ ಗಳಿಸ್ಕೊಳ್ದೇ ಇರ್ತಕ್ಕಂಥ ಮಹಾತ್ಮರು ಇದ್ದಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಅವರೆಲ್ಲರೂ ಮಾನವರೆಲ್ಲರೂ ಒಂದೇ. ನನಗಿಲ್ಲತ್ತು ಇತ್ತೀಚೆಗಷ್ಟೇ ನಿಧನ ಹೊಂದಿದಂತ ರತನ್ ಲಾಲ್ ಅವರು ಇದ್ರಲ್ಲ ಮಾಸ್ಟರ್ಸ್, ಅವರು ಕೂಡ ಅಷ್ಟೇ. ನಾವು ನಮ್ಮಲ್ಲಿ ಎಲ್ಲರೂ ಕೂಡ ಕಾರನ್ನ ಹೊಂದ್ತೀವಿ. ಅದರಲ್ಲಿ ತುಂಬಾ ಬೆಲೆ ಬಾಳ್ತಕ್ಕಂಥ ಕಾರ್ನ ಏನಕ್ಕೆ ಬಳಸ್ತೀವಿ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶವನ್ನ ತಲುಪಲಿಕ್ಕೆ. ಅದು ಎಷ್ಟೇ ಕಡಿಮೆ ವ್ಯಾಲ್ಯೂ ಇರ್ತಕ್ಕಂಥ ಕಾರ್ ಆದ್ರೂ ಕೂಡ ತಲುಪ್ತೀವಿ, ಅತಿ ಹೆಚ್ಚು ಮೌಲ್ಯಯುತವಾದ ಕಾರ್ ಆದ್ರೂ ಕೂಡ ತಲುಪ್ತೀವಿ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ವ್ಯಾಲ್ಯೂ ಮುಖ್ಯ ಅಲ್ಲ, ನಮಗೆ ಅದು ಏನಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕನಾಗಿ ಬಳಸ್ತಾ ಹೋಗ್ಬೇಕು. ನಾವು ಒಂದು ದೊಡ್ಡ ಭವ್ಯ ಬಂಗಲೆವನ್ನ ಕಟ್ಕೊಳ್ಳೋ ಬದಲು ಇವರು ಜಿಯೋ ಕಂಪ್ನಿ ಓನರ್ ಅದೆಷ್ಟೋ ಕೋಟಿ ಬಂಗ್ಲೆಯನ್ನು ಕಟ್ಟಿದಾಗ ಅವ್ರು ಹೇಳಿದ್ರು, ಅದರಲ್ಲಿ ಎಷ್ಟೋ ಸಾವಿರಾರು ಬಡವರಿಗೆ ಮನೆಯನ್ನು ಕಟ್ಟಿಸ್ಬೋದಿತ್ತು ಅದೇ ಹಣದಲ್ಲಿ. ಇರ್ಲಿಕ್ಕೆ ವಾಸಕ್ಕಷ್ಟೇ ಮನೆ, ಅದನ್ನ ತಮ್ಮ ಪ್ರತಿಷ್ಠೆಯನ್ನು ತೋರ್ಸ್ಲಿಕ್ಕಲ್ಲ ಅಂತಾನು ಕೂಡ ಹೇಳ್ತಿದ್ರು ಮಾಸ್ಟರ್ಸ್. ಈ ರೀತಿಯಾಗಿದ್ದಂತ ವ್ಯಕ್ತಿಗಳು ಕೂಡ ಈಗಲೂ ಭೂಮಿಯಲ್ಲಿದ್ದಾರೆ. ಅದನ್ನ ಗ್ರಹಿಸ್ಬೇಕು ಅಂತ ಹೇಳಿದ್ರೆ ನಾವು ಆ ಸ್ಥಿತಿಗೆ ತಲುಪಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತರಿಕ್ಷ ಸುಳಿಗಳನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳುವ ರಾಜಕೀಯ ನಾಯಕರು ಕೂಡ ಖಚಿತವಾಗಿ ಇದೇ ಭೂಮಿಯಲ್ಲಿ ಇದ್ದಾರೆ. ಪ್ರಾಣಶಕ್ತಿ ನಿಷ್ಕ್ರಮಿಸಿದಾಗ ಮಾನವನ ಆತ್ಮದೊಂದಿಗೆ ಸೌರ ದೇವತೆ ಅಂದ್ರೆ ಪೂರ್ಣ ಆತ್ಮ ತನ್ನ ಸಂಬಂಧವನ್ನು ಉಪಸಂಹರಿಸಿಕೊಳ್ಳುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ನಾವು ಏನ್ ದುರಾಲೋಚನೆಗಳಿಂದ ಅಹಂಕಾರ ಅಹಂಭಾವವನ್ನು ತುಂಬಿಕೊಂಡು ಹೃದಯ ಶಕ್ತಿಯನ್ನ ಕಡಿಮೆ ಮಾಡ್ಕೊಂಡಾಗ ನಮ್ಮಿಂದ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಿಷ್ಕ್ರಮಿಸುತ್ತದೆ. ಆವಾಗ ಮೊದಲು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಆಮೇಲೆ ಉಳಿದಂತೆ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತದೆ. ಆಗ ಏನಾಗ್ತದೆ, ಯಾಕೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಮಾನವ ಆತ್ಮದೊಂದಿಗೆ ಪೂರ್ಣಾತ್ಮ ಅಂತಕ್ಕಂಥದ್ದು ತನ್ನ ಸಂಬಂಧವನ್ನ ಕಡಿದುಕೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಿತಿ ಮೀರಿದ ಪ್ರಾಣಶಕ್ತಿಯು ದುರುಪಯೋಗವಾಗುತ್ತಿರುವ ಸಂದರ್ಭಗಳಲ್ಲಿ ಆ ಪೂರ್ಣಾತ್ಮ ಮಾನವಾತ್ಮದೊಂದಿಗೆ ಸಂಬಂಧವನ್ನು ಶಾಶ್ವತವಾಗಿ ತ್ಯಜಿಸಲೂಬಹುದು. ನಾವು ಪೂರ್ಣಾತ್ಮನಿಂದ ಬಂದಿರ್ತಕ್ಕಂಥ ಅಂಶಾತ್ಮಗಳು ಅಂತ ನಾವೀಗಾಗ್ಲೇ ತಿಳಿದಿದೀವಲ್ಲವ ಮಾಸ್ಟರ್ಸ್. ನಾವು ಈಗ ಪ್ರಾಣಶಕ್ತಿಯನ್ನ ದುರುಪಯೋಗ ಪಡಿಸಿಕೊಂಡಾಗ ಪ್ರತಿ ಕ್ಷಣದಲ್ಲೂ ಕೂಡ ಪೂರ್ಣಾತ್ಮ ಅಂತಕ್ಕಂಥವ್ರು ಪ್ರಾಣಶಕ್ತಿಯಿಂದ ನಮ್ಮನ್ನ ಸದಾ ಬಡಿದೆಚ್ಚರಿಸಿ, ಎಚ್ಚರ ಸ್ಥಿತಿಯಲ್ಲಿರೋ ಮಾನವ, ನೀನು ಬಂದಿರ್ತಕ್ಕಂಥ ದಾರಿಯ ಕಡೆ ಮುಖ ಮಾಡ್ಬೇಕು ಅಂತಾನೆ ಬಯಸ್ತಾ ಇರ್ತಾರೆ ಮಾಸ್ಟರ್ಸ್. ಆದ್ರೆ ನಾವು ಅದರ ಅರಿವಿಲ್ಲದೆ, ಪ್ರಜ್ಞೆ ಇಲ್ಲದೆ ಪ್ರಾಣಶಕ್ತಿಯನ್ನ ಪದೇ ಪದೇ ದುರುಪಯೋಗ ಮಾಡಿಕೊಂಡಾಗ ಅದು ನಮ್ಮ ದೇಹದಿಂದ ಅಂದ್ರೆ ಶರೀರದಿಂದ ನಮ್ಮ ಆತ್ಮತತ್ವದಿಂದ ಹೊರ ಹೋಗ್ಲಿಕ್ಕೆ ಪ್ರಾರಂಭಿಸುತ್ತೆ ಅಂತ ಹೇಳ್ತಿದ್ದಾರೆ. ಪೂರ್ಣಾತ್ಮನೊಂದಿಗೆ ಶಾಶ್ವತವಾಗಿ ಸಂಬಂಧವನ್ನ ಕಳೆದುಕೊಂಡ ಜೀವಿಗಳು ಮತ್ತೆ ಮಾನವ ಜನ್ಮವನ್ನು ಪಡೆದು ತಮ್ಮ ಕರ್ಮ ಋಣವನ್ನು ತೀರಿಸಿಕೊಳ್ಳುತ್ತಾ ದುರ್ಭರವಾದ ಜೀವನವನ್ನ ಕಳೆಯುತ್ತಿರುತ್ತಾರೆ. ಈ ರೀತಿ ಏನಾದ್ರೂ ನಾವು ಪ್ರಾಣಶಕ್ತಿಯನ್ನ ಸದುಪಯೋಗ ಮಾಡ್ಕೊಂಡ್ಲಿಲ್ಲ ಅನ್ನೋದೇ ಆದ್ರೆ, ಪೂರ್ಣಾತ್ಮ ಏನಾದ್ರೂ ನಮ್ಮಿಂದ ವಿಮುಖರಾದ್ರೆ, ನಾವು ಪೂರ್ಣಾತ್ಮನಿಂದ ತುಂಬಾ ದೂರಕ್ಕೆ ಬಂದಿದೀವಿ ಅಂತ ಗೊತ್ತಿದೆ ಮಾಸ್ಟರ್ಸ್, ಬಟ್ ಈಗ ಪೂರ್ಣಾತ್ಮನ ಎಡೆಗೆ ಮುಖ ಮಾಡಿ ಹೊರಡಬೇಕು, ಆ ಮೆಟ್ಟಿಲುಗಳನ್ನ ಹತ್ತಬೇಕು. ಮೋಕ್ಷ ಮಾರ್ಗವನ್ನು ಪಡಿಬೇಕಂದ್ರೆ ಮುಕ್ತಿ ಮಾರ್ಗದ ಮೆಟ್ಟಿಲುಗಳನ್ನ ಹತ್ಬೇಕು ಅನ್ನೋದೇ ಮುಖ್ಯವಾದ ವಿಷಯ ಮಾಸ್ಟರ್ಸ್. ಆ ರೀತಿ ಏನಾದ್ರೂ ನಾವು ಆಗಿದ್ದೇ ಆದ್ರೆ ಪೂರ್ಣಾತ್ಮ ಅಂತಕ್ಕಂಥವ್ರು ಶಾಶ್ವತವಾಗಿ ನಮ್ಮಿಂದ ಕಳೆದುಕೊಂಡು ಮತ್ತೆ ಮಾನವ ಜನ್ಮವನ್ನು ಪಡೆದು ಮತ್ತೆ ಮಾನವ ಜನ್ಮವನ್ನು ಪಡೆದು ಕರ್ಮ ಋಣವನ್ನ ತೀರ್ಸ್ಕೊಳ್ತಾ ಇದೇ ಭೂಮಿಯಲ್ಲೇ ದುರ್ಭರವಾದ ಜೀವನವನ್ನ ಸಾಗಿಸ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪದೇ ಮಾನವ ಜನ್ಮ ಪಡೆಯೋದು ಕರ್ಮ ಋಣವನ್ನ ತೀರ್ಸ್ಕೊಳ್ಳೋಕ್ಕೋಸ್ಕರ. ಆದ್ರೆ ಆ ಕರ್ಮ ಋಣವನ್ನ ತೀರ್ಸ್ಕೊಳ್ಳೋಕ್ಕೋಸ್ಕರ ಎತ್ತತಕ್ಕಂಥ ಜನ್ಮಗಳು ಯಾವಾಗಿರ್ತವೆ, ತುಂಬಾ ದುರ್ಭರ ಸ್ಥಿತಿಯಲ್ಲಿ ಜೀವನ ಕಳಿಬೇಕಾಗ್ತದೆ. ಆ ಸ್ಥಿತಿಯಲ್ಲಾದ್ರೂ ಕೂಡ ಪ್ರಜ್ಞಾ ಸ್ಥಿತಿ ಉಂಟಾಗುತ್ತೆ ಏನೋ ಅನ್ನೋದೇ ಉದ್ದೇಶ ಮಾಸ್ಟರ್ಸ್ ಸದಾ ಪೂರ್ಣಾತ್ಮನ.
ಯಾವುದೇ ಕಾರಣಕ್ಕೂ ನಾವು ಪಡೆದಿರ್ತಕ್ಕಂಥ ಜನ್ಮಗಳಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ಕರ್ಮ ಫಲ ಪಡಿಲಿಕ್ಕೋಸ್ಕರನೇ ಜನ್ಮವನ್ನ ಪಡೆದಿರ್ತೀವಿ. ಆ ಕರ್ಮ ಫಲವನ್ನ ತೀರಿಸ್ಕೊಳ್ಬೇಕಾದ್ರೆ ಅತಿ ಎಚ್ಚರದ ಸ್ಥಿತಿಯಲ್ಲೂ ಕೂಡ ಇರಬೇಕಾಗ್ತದೆ. ಪ್ರಾಣಶಕ್ತಿಯನ್ನು ವಿಪರೀತವಾಗಿ ದುರುಪಯೋಗ ಪಡಿಸಿಕೊಂಡರೂ ಅಥವಾ ವಿಶ್ವಾಗ್ನಿಗೆ ವಿರುದ್ಧವಾಗಿ ವರ್ತಿಸಿದರೂ ಮಾನವರು ವಿನಾಶದ ಹಾದಿ ಹಿಡಿಯುತ್ತಾರೆ. ಪ್ರಾಣಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಂಡರೂ ಸಹ ಮತ್ತೆ ವಿಶ್ವಾಗ್ನಿಗೆ ವಿರುದ್ಧವಾದ ಕೆಲಸಗಳನ್ನ, ಅಂದ್ರೆ ಈ ಭೂಮಾತೆಗೆ, ಪ್ರಕೃತಿ ಮಾತೆಗೆ ಮಾಡ್ತಕ್ಕಂಥ ಕೆಲಸಗಳು, ನಾವು ಭೂಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು, ಪ್ರಕೃತಿಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಈ ತರ ಕೆಲಸಗಳಿಗೆ ಏನಾದ್ರೂ ತದ್ವಿರುದ್ಧವಾಗಿ ನಾವು ಕಾರ್ಯಗಳನ್ನ ನಿರ್ವಹಿಸಿದ್ದೇ ಆದರೆ ಮಾನವರು ವಿನಾಶದ ಹಾದಿ ಹಿಡಿಯುತ್ತಾರೆ. ಅವರ ಆತ್ಮಗಳು ಅಲ್ಲೋಲ ಕಲ್ಲೋಲವಾಗಿ ಇರುವ ಶಕ್ತಿಯೊಂದಿಗೆ ವಿಲೀನವಾಗಿ ಬಿಡುತ್ತದೆ. ಅವರ ಆತ್ಮಗಳು ಏನಾಗ್ತದೆ ಅಂದ್ರೆ ಮಾಸ್ಟರ್ಸ್, ಅಲ್ಲೋಲ ಕಲ್ಲೋಲವಾಗೋದ್ರ ಜೊತೆಗೆ ಇರುವ ಶಕ್ತಿಯೊಂದಿಗೆ ವಿಲೀನವಾಗಿ ಅಂತಹ ಮನುಷ್ಯರಿಗೆ ಅನಂತರ ಒಂದು ಜನ್ಮ ಪಡೆಯುವುದು ಸಹ ಅಸಂಭವವೇ ಆಗುತ್ತದೆ. ಈ ಮಾನವ ಜನ್ಮ ಬಹಳ ದೊಡ್ಡದು ಅಂತಕ್ಕಂಥದ್ದನ್ನ ದಾಸರ ಕೀರ್ತನೆಯಲ್ಲಿ ಕೇಳಿದಿರ ಮಾಸ್ಟರ್ಸ್. ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ಬಿಟ್ಟು. ಈ ಮಾನವ ಜನ್ಮ ಪಡಿಲಿಕ್ಕೋಸ್ಕರನೇ ನಾವು ಹೇಳ್ತೀವಿ ಇಲ್ಲಿ ಏನೋ ಬಾರಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದೀವಿ ಅಂತ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಕಾಶಿಕ್ ರೆಕಾರ್ಡ್ ನೋಡ್ಕೊಂಡಾಗ ನಾವು ಮಾನವ ಜನ್ಮಕ್ಕೆ ಪಡಿಲಿಕ್ಕೋಸ್ಕರನೇ ಎಷ್ಟೋ ವರ್ಷಗಟ್ಟಲೆ ಕ್ಯೂ ನಿಲ್ಬೇಕಾಗ್ತದೆ ಮಾಸ್ಟರ್ಸ್. ಅಂತ ಅಭೂತಪೂರ್ವವಾದಂತ ಮಾನವನ ಜನ್ಮವನ್ನ ಪಡೆದಿದೀವಿ ಅಂದಾಗ ಅದನ್ನ ಅತಿ ಪ್ರಜ್ಞೆಯಿಂದ ಅತಿ ಉತ್ತಮವಾಗಿ ನಿರ್ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮಾಸ್ಟರ್ಸ್, ಮುಂದಿನ ಜನ್ಮಕ್ಕೋಸ್ಕರ. ಯಾಕಂದ್ರೆ ನಾವು ತಂದಿರ್ತಕ್ಕಂಥ ಕರ್ಮ ಮೂಟೆಯನ್ನ ಈ ಜನ್ಮದಲ್ಲಿ ಸಂಪೂರ್ಣವಾಗಿ ಕಳಚ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪುನಃ ಜನ್ಮ ಪಡಿಬೇಕಾಗ್ತದೆ. ಬಟ್ ಆ ಜನ್ಮವನ್ನ ಪಡಿಲಿಕ್ಕೋಸ್ಕರನೇ ಎಷ್ಟೋ ವರ್ಷಾನುಗಟ್ಲೆ ಕ್ಯೂ ನಿಲ್ಬೇಕಾಗ್ತದೆ ಮಾಸ್ಟರ್ಸ್ ಅಲ್ಲಿ ಪೂರ್ಣಾತ್ಮನ ಮುಂದೆ. ಯಾರೇ ಆಗಲಿ ಆತ್ಮಾಗ್ನಿ ಇಲ್ಲದಿದ್ದರೆ ಸೃಷ್ಟಿಯಲ್ಲಿ ಅವತರಿಸಲಾಗುವುದಿಲ್ಲ. ನಮ್ಮಲ್ಲಿ ಆತ್ಮಾಗ್ನಿ ಅಂತಕ್ಕಂಥದ್ದು ಇರ್ಲೇಬೇಕು ಮಾಸ್ಟರ್ಸ್. ನಾವು ಒಂದು ದೀಪ ಬೆಳಗ್ಬೇಕು ಅಂದ್ರೆ ಒಂದು ಬೆಂಕಿ ಕಡ್ಡಿ ಬೇಕೇ ಬೇಕಲ್ವಾ ಮಾಸ್ಟರ್ಸ್. ಆ ರೀತಿಯಾದಂತ ಕಿಡಿ ಇದು ಪ್ರಾಣಶಕ್ತಿ ಅಂತಕ್ಕಂಥದ್ದು. ಮೊದಲನೇ ಸಂಚಿಕೆಯಲ್ಲಿ ತಿಳಿದಿದ್ದೀವಿ ನಾವು ಆತ್ಮಶಕ್ತಿ ಅಂತಕ್ಕಂಥದ್ದು ಕಿಡಿಯ ರೂಪದಲ್ಲಿ ಬರುತ್ತದೆ. ಅದನ್ನ ಸಂಗ್ರಹವಾಗಿ ಇಟ್ಕೊಂಡು ನಾವು ಆತ್ಮ ಜ್ಯೋತಿಯನ್ನ ಬೆಳೆಸ್ಕೋಬೇಕು ಅಂತ. ಆ ಕಿಡಿ ಅಂತಕ್ಕಂಥದ್ದೇ ನಮ್ಮಲ್ಲಿ ಇಲ್ಲ ಅಂದಾಗ ನಾವು ಅಂಧಕಾರದಲ್ಲೇ ಜೀವನ ಮಾಡ್ಬೇಕಾಗ್ತದೆ ಮಾಸ್ಟರ್ಸ್. ಮತ್ತೆ ನಾವು ಆ ಆತ್ಮಾಗ್ನಿ ಇಲ್ಲದೆ ಹೋದ್ರೆ ಸೃಷ್ಟಿಯಲ್ಲಿ ಮತ್ತೆ ಮುಟ್ಲಿಕ್ಕೆ ಜನ್ಮ ಪಡಿಲಿಕ್ಕೆ ಸಾಧ್ಯನೇ ಇಲ್ದಂತಾಗುತ್ತದೆ. ಪ್ರಾಚೀನರು ಮನುಷ್ಯರಿಗೆ ಒಂದು ಅಗ್ನಿ ಪರೀಕ್ಷೆಯನ್ನು ಇಟ್ಟು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬ ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದರು. ಹಿಂದಿನ ಕಾಲದಲ್ಲಿ ನಾವೆಲ್ಲ ಅಗ್ಗಿಷ್ಟಿಕೆ ಅಂತ ಹೇಳಿ ತಿಳಿದಿದೀವಿ ಮಾಸ್ಟರ್ಸ್. ಮೊದಲನೇದಾಗಿ ಆ ಅಗ್ಗಿಷ್ಟಿಕೆ ಅಂತಕ್ಕಂಥದ್ದನ್ನೇ ಅಂದ್ರೆ ಅಗ್ನಿ ಪರೀಕ್ಷೆ ಅಂತ ಕರಿತೀವಿ ನಾವು. ಸೀತಾ ಮಾತೆಗೆ ಅಗ್ನಿ ಪರೀಕ್ಷೆ ಬಂತು ಅಂತ ಹೇಳಿ ಪ್ರಾಚೀನರು ಕೂಡ ಅದೇ ರೀತಿಯ ಈ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಅಗ್ನಿ ಪರೀಕ್ಷೆಯನ್ನು ಇಟ್ಬಿಟ್ಟು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಿದ್ರಂತ ಮಾಸ್ಟರ್ಸ್. ಆ ದಿನಗಳಲ್ಲಿ ಇಂಥ ಅಗ್ನಿ ಪರೀಕ್ಷೆಗಳು ಅನೇಕ ವಿಧದಲ್ಲಿ ನಡೆಯುತ್ತಿತ್ತು. ಯಾವ್ಯಾವ ವಿಧದಲ್ಲಿ ನಡೆಯುತ್ತಿತ್ತು ಅನ್ನೋದಕ್ಕೆ ಉದಾಹರಣೆ ಒಂದೆರಡು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ಧರ್ಮಾಧಿಕಾರಿಯಾಗಲಿ ರಾಜನಾಗಲಿ ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ತಿಳಿಯಬೇಕೆಂದರೆ ಆ ಮನುಷ್ಯನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ 2 ಜ್ವಾಲೆಗಳ ಉರಿಗಳ ನಡುವೆ ನಡೆಸಿ ಆ ಜ್ವಾಲೆಗಳ ಮಧ್ಯದಲ್ಲಿ ನಿಶ್ಚಲವಾಗಿ ಕುಳಿತುಕೊಳ್ಳಿ ಎಂದು ಆಜ್ಞಾಪಿಸುತ್ತಿದ್ದರು. ಈಗ ಒಬ್ಬ ಒಂದು ಊರಿನ ಮುಖಂಡನಾಗಿ ಧರ್ಮ ಅಧಿಕಾರಿಯಾಗ್ಲಿ ಅಥವಾ ರಾಜರಾಗ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಸ್ವಭಾವವನ್ನು ತಿಳಿಬೇಕು ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮಾಸ್ಟರ್ಸ್, ಆ ಮನುಷ್ಯ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ತಿದ್ರು, 2 ಜ್ವಾಲೆಗಳನ್ನು ಉರಿಸ್ತಾ ಇದ್ರು. ಆ ಜ್ವಾಲೆಗಳ ಮಧ್ಯೆ ಒಂದು ಕುಳಿತುಕೊಳ್ತಕ್ಕಂಥ ಸ್ಥಳವನ್ನ ನಿರ್ಮಿಸಿ ಅಲ್ಲಿ ಹೋಗಿ ನೀವು ಕುಳಿತುಕೊಳ್ಬೇಕು ಅಂತ ಆಜ್ಞಾಪಿಸ್ತಿದ್ರು ಮಾಸ್ಟರ್ಸ್. ಅಂದ್ರೆ ಅಗ್ನಿ ಅಂತ ಭಯ ಪಟ್ರೆ ಅಥವಾ ಅದೇನಾದ್ರೂ ನನ್ನನ್ನು ಸುಟ್ಟು ಬಿಟ್ರೆ ಅನ್ನೋ ಭಯ ಪಡದೆ ಧೈರ್ಯವಾಗಿ ಯಾರು ಹೋಗಿ ಕುತ್ಕೊಳ್ತಿದ್ರೋ ಪರವಾಗಿಲ್ಲ ಇವ್ರ ಆತ್ಮಸ್ಥಿತಿ ಉತ್ತಮವಾಗಿದೆ ಅಂತ ಗ್ರಹಿಸ್ತಾ ಇದ್ರು ಮಾಸ್ಟರ್. ಆಗ ಜ್ವಾಲೆಯು ಶಾಂತವಾಗಿ ಇರದೆ ಆರ್ಭಟಿಸುತ್ತಾ ಸಮವಾಗಿ ಉರಿಯದೆ ವಿಪರೀತವಾಗಿ ಹೆಚ್ಚು ಕಡಿಮೆ ಆಗುತ್ತಿದ್ದರೆ ಆ ಮನುಷ್ಯನು ಅಪ್ರಾಮಾಣಿಕನೆಂದು ವಿಶ್ವಘಾತಕನೆಂದು ಆ ವ್ಯಕ್ತಿಯನ್ನು ನಂಬಬಾರದೆಂದು ಆ ವ್ಯಕ್ತಿಯ ಮೇಲೆ ಸ್ವಲ್ಪವೂ ಅವಲಂಬಿಸಬಾರದೆಂದು ನಿರ್ಣಯಿಸುತ್ತಿದ್ದರು. ಈಗಲೂ ಕೂಡ ಮಾಸ್ಟರ್ಸ್ ನಾವು ದೀಪದ ಕಡ್ಡಿಯನ್ನ
ದೀಪ ಹಚ್ಚೋದ್ರಿಂದ ಹಿಡಿದು ಅಂದ್ರೆ ನಾವು ಹಚ್ಚಿರ್ತಕ್ಕಂಥ ದೀಪ ಪ್ರಾರಂಭದಲ್ಲಿ ಹೇಗೆ ಉರಿಯುತ್ತೆ ಅನ್ನೋದ್ರ ಮೇಲೆನೆ ನಮ್ಗೆ ನಾವು ಎಂತ ವ್ಯಕ್ತಿಗಳು ಅಂತಕ್ಕಂಥ ಹೇಳ್ತಕ್ಕಂಥವ್ರು ಕೆಲವ್ರು ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಪ್ರಾರಂಭದ ನಾವು ದೀಪ ಹಚ್ಚಿದ ತಕ್ಷಣ ಅದು ತನ್ನ ಜ್ವಾಲೆಯನ್ನ ಆಚೆ ಈಚೆ ಚಾಚುತ್ತಾ ದಗ ದಗ ಅಂತ ಉರಿಯೋದು, ಆ ರೀತಿಯಾಗಿ ದೀಪವನ್ನು ಕೂಡ ಮನೆಯಲ್ಲಿ ಉರಿಸ್ಬಾರ್ದು. ಒಂದು ಏನು ಸಣ್ಣ ಗೋಡಂಬಿ ಸಣ್ಣ ಬಾದಾಮಿ ಆಕಾರದಲ್ಲಿ ದೀಪ ಉರಿತಾ ಇರ್ಬೇಕು. ಪ್ರಜ್ವಲನೆ ಮನೆಯಲ್ಲಿ ಕೂಡ ದೀಪ ಪ್ರಜ್ವಲನೆ ದಗದಗನೆ ಉರಿಸ್ಬಾರ್ದು, ಸಣ್ಣದಾಗಿ ಮಂದಗತಿಯಲ್ಲೇ ದ್ವೀಪ ಉರಿಬೇಕು ಅಂತಾನು ಹೇಳ್ತಿರ್ತಾರೆ ಮಾಸ್ಟರ್ಸ್. ಆ ರಾಜರು ಮತ್ತೆ ಧರ್ಮಾಧಿಕಾರಿಗಳು ಇಟ್ಟಂತ ಅಗ್ನಿ ಪರೀಕ್ಷೆಯಲ್ಲಿ ಆ ವ್ಯಕ್ತಿ ಹೋಗುವಾಗ ಅಲ್ಲಿ ಏನು ಅಗ್ನಿಕುಂಡ ಇಟ್ಟಿರ್ತಿದ್ರಲ್ಲ ಮಾಸ್ಟರ್ಸ್, ಅದರಲ್ಲಿ ಜ್ವಾಲೆ ಉರಿಯೋದ್ರ ಆಧಾರದ ಮೇಲೆ ಆ ಜ್ವಾಲೆ ಏನಾದ್ರೂ ಆರ್ಭಟಿಸುತ್ತಾ ಉರಿದ್ರೆ ವಿಪರೀತವಾಗಿ ಹೆಚ್ಚು ಕಡಿಮೆ ಆಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ ಆ ಮನುಷ್ಯನು ಅಪ್ರಾಮಾಣಿಕ ಅಂತ ಗ್ರಹಿಸ್ತಿದ್ರು ಮಾಸ್ಟರ್ಸ್. ಮತ್ತೆ ವಿಶ್ವಾಸಘಾತಕ ಅಂತಿದ್ರು, ಈ ವ್ಯಕ್ತಿಯನ್ನ ನಂಬಬಾರದು ಅಂತ ತೀರ್ಮಾನ ಮಾಡ್ತಿದ್ರು ಮಾಸ್ಟರ್ಸ್. ಆ ವ್ಯಕ್ತಿಯ ಮೇಲೆ ಸ್ವಲ್ಪವೂ ಅವಲಂಬನೆ ಇರಬಾರ್ದು. ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಆತನನ್ನ ಮುಂಚೂಣಿಯಲ್ಲಿ ಇಡಬೇಕು ಅಂದಾಗ ಆ ರೀತಿ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಆತನಿಗೆ ಯಾವುದೇ ಕೆಲಸದ ಕಾರ್ಯದ ಆತನಿಗೆ ಅಧಿಕಾರವನ್ನ ಕೊಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ವ್ಯಕ್ತಿಯ ಮೇಲೆ ಸ್ವಲ್ಪವೂ ಅವಲಂಬನೆ ಮಾಡಬಾರದು. ಆ ಜ್ವಾಲೆಗಳ ನಡುವೆ ಮನುಷ್ಯನು ಕುಳಿತಾಗ ಆ ಜ್ವಾಲೆಗಳು ಯಾವುದೇ ಅಕಸ್ಮಾತ್ ಆಗಿ ಆ ವ್ಯಕ್ತಿ ಹೋಗಿ ಅಲ್ಲಿ ಕುಳಿತಾಗ ಆ ಜ್ವಾಲೆಗಳು ಹೆಚ್ಚು ಕಡಿಮೆ ಉರಿಯದೆ ಸಮವಾಗಿ ಶಾಂತ ರೀತಿಯಲ್ಲಿ ಒಳ್ಳೆಯ ಶ್ರುತಿಯಲ್ಲಿ ಸಾಗುತ್ತಿದ್ದರೆ ಆ ಮನುಷ್ಯನನ್ನು ಜವಾಬ್ದಾರಿಯುತವಾದ ಉದ್ಯೋಗಗಳಲ್ಲಿ ನೇಮಕ ಮಾಡುತ್ತಿದ್ದರು. ಆ ವ್ಯಕ್ತಿಗೆ ಯಾವುದೇ ಒಂದು ಉದ್ಯೋಗದಲ್ಲಿ ನೇಮಕ ಮಾಡ್ಬೇಕಾದ್ರೆ ಈ ರೀತಿಯ ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಅವರು ತೀರ್ಮಾನ ತಗೋತಿದ್ರು ಮಾಸ್ಟರ್ಸ್. ವಾಸ್ತವವಾಗಿ ಒಬ್ಬ ವ್ಯಕ್ತಿಯು ವಚನಬದ್ಧತೆಯನ್ನು, ಸ್ಥಿತಿಯನ್ನು ಅಥವಾ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ಇದು ಒಂದು ಒರಟಾದ ಪದ್ಧತಿಯೇ ಆಗಿರಬಹುದು. ಇದು ಎಂತ ಪದ್ಧತಿಯಪ್ಪ ಅಂತ ಅನಿಸ್ಬೋದು, ನಮ್ಗೆ ಒರಟಾಗದ ಪದ್ಧತಿ ಅಂತ ಅನಿಸ್ಬೋದು. ಆದರೆ ಅತಿ ಪ್ರಾಚೀನ ಕಾಲದಲ್ಲಿಯೇ ಮನುಷ್ಯರ ಅಂತಸ್ಥಿತಿಗಳಿಗೆ ಅನುಗುಣವಾಗಿ ಆ ಮನುಷ್ಯರ ಪಕ್ಕದಲ್ಲಿರುವ ಜ್ವಾಲೆಗಳು ಪ್ರತಿಸ್ಪಂದಿಸುತ್ತಿರುತ್ತವೆ ಎಂಬ ವಿಷಯವನ್ನು ಆ ಕಾಲದಲ್ಲಿಯೇ ತತ್ವಜ್ಞಾನಿಗಳು ಗುರುತಿಸಿದ್ದರು. ಅಗ್ನಿನೂ ಕೂಡ ನಾವು ಪಂಚಭೂತಗಳು ನಮ್ಮಲ್ಲೇ ಇರೋದ್ರಿಂದ ನಮ್ಮಲ್ಲಿ ಅಗ್ನಿನೂ ಇದೆ. ಆ ಅಗ್ನಿನೂ ಕೂಡ ಆ ಮನುಷ್ಯರ ಅಂತಸ್ಥಿತಿ ಯಾವ ರೀತಿಯ ಇದೆಯೋ ಅದಕ್ಕನುಗುಣವಾಗಿಯೇ ಆ ಜ್ವಾಲೆಗಳು ಪ್ರತಿಸ್ಪಂದಿಸುತ್ತವೆ ಅನ್ನೋದು ಹಲವಾರು ತತ್ವಜ್ಞಾನಿಗಳು ಕೂಡ ಮನಗಂಡಿದ್ರು ಮಾಸ್ಟರ್ಸ್. ಈಗಲೂ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಅಗ್ನಿ ತುಳಿಯೋ ಕೆಲಸ ಇರ್ತದಲ್ಲ ಮಾಸ್ಟರ್ಸ್, ಅವರು ಸಾಕಷ್ಟು ಉಪವಾಸ ಇದ್ದು ಒಳ್ಳೆ ಮನಸ್ಥಿತಿ ಇದ್ರೆ ಕಾಲ್ಗಳು ಸುಡಲ್ಲ, ಇಲ್ಲವಾದ್ರೆ ಕಾಲಲ್ಲಿ ಬೊಬ್ಬೆ ಬರುತ್ತೆ, ನೀವು ಸರಿಯಾಗಿ ಉಪವಾಸ ಮಾಡಿಲ್ಲ, ಆ ರೀತಿಯಾಗೆಲ್ಲ ಹೇಳ್ತಿರ್ತಾರಲ್ಲ ಮಾಸ್ಟರ್ಸ್. ಅದು ಉಪವಾಸದ ಅಷ್ಟೇ ಅಲ್ಲ, ಅಂತಸ್ಥಿತಿ ಅವರವರ ಅಂತಸ್ಥಿತಿ ಆಧಾರದ ಮೇಲೆ ಅವರಿಗೆ ಆ ಅಗ್ನಿ ಕ್ರಿಯೆ ಅಂತಕ್ಕಂಥದ್ದು, ಅಗ್ನಿ ಜ್ವಾಲೆ ಅಂತಕ್ಕಂಥದ್ದು ಕ್ರಿಯೆ ನಡೆಸ್ತದೆ ಅಂತ. ಆಗ ಅವರಲ್ಲಿ ಅಂತಸ್ಥಿತಿ ಸರಿ ಇಲ್ಲ ಅಂದ್ರೆ ಅವರ ದೇಹದ ಅಂಗಾಂಗಗಳು ಸುಡ್ತವೆ, ಇಲ್ಲ ಅಂದ್ರೆ ಅವ್ರಿಗೇನು ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಇದುವರೆಗೂ ಕೂಡ ಇನ್ನೂ ನಡೀತಾ ಇದೆ ಮಾಸ್ಟರ್ಸ್ ಆ ಪದ್ಧತಿಗಳು. ನಾವು ಸಹ ನಮ್ಮ ಸುತ್ತಲೂ ಮೇಣದ ಬತ್ತಿಗಳನ್ನು ಅಥವಾ ಉರಿಯುತ್ತಿರುವ ಕಟ್ಟಿಗೆಗಳನ್ನು ಇಟ್ಟುಕೊಂಡು ನಮ್ಮ ಪ್ರಾಣಶಕ್ತಿ ಸ್ಪಂದನೆಗಳಿಗೆ ಅಥವಾ ಆಲೋಚನೆಗಳಿಗೆ ಅನುಗುಣವಾಗಿ ಆ ಜ್ವಾಲೆಗಳು ಪ್ರತಿಸ್ಪಂದಿಸುತ್ತಿದೆಯಾ ಇಲ್ಲವಾ ಎಂದು ಗಮನಿಸಿ ನೋಡಿಕೊಂಡರೆ ಬಹಳ ಉತ್ಸಾಹಕರವಾಗಿ ಇರುತ್ತದೆ. ನಾವು ಕೂಡ ಈಗಲೂ ಕೂಡ ನಮ್ಮ ಸುತ್ತಲೂ ಮೇಣದ ಬತ್ತಿಗಳನ್ನು ನಾವೆಲ್ಲ ಚರ್ಚಲ್ಲಿ ಹೋಗಿ ಮೇಣದ ಬತ್ತಿಗಳನ್ನ ಹಚ್ಚೋದನ್ನು ಗಮನಿಸಿದೀವಲ್ವ ಮಾಸ್ಟರ್ಸ್. ಆ ಹಚ್ಚೋದ್ರ ಮುಖಾಂತರನೇ ಅವರಲ್ಲಿ ಇರ್ತಕ್ಕಂಥ ಅಂತಃಶಕ್ತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅಲ್ಲೇ ಫಾದರ್ಸ್ ಗುರುತಿಸಿ ಅದರ ಆಧಾರ ಮೇಲೆ ಅವರಿಗೆ ಸಮಾಧಾನವನ್ನ ಹೇಳ್ತಕ್ಕಂಥದ್ದು ಇರ್ತದಲ್ಲ ಮಾಸ್ಟರ್ಸ್. ನಾವುಗಳು ನಮ್ಮ ದೇವಸ್ಥಾನಗಳಿಗೆ ಹೋದಾಗ ದೀಪ ಪ್ರಜ್ವಲನೆ ಮಾಡ್ತಕ್ಕಂಥದ್ದು, ಮಂಗಳಾರತಿ ಮಾಡ್ತಕ್ಕಂಥದ್ದು, ಇದೆಲ್ಲ ಅಗ್ನಿ ಯಾವ ರೀತಿ ಅವರಿಗೆ ಅಂತಸ್ಥಿತಿಯ ಅನುಗುಣವಾಗಿ ಅವರಿಗೆ ಆ ಅಗ್ನಿ ಅಂತಕ್ಕಂಥದ್ದು ಗೋಚರಿಸ್ತದೆ ಮಾಸ್ಟರ್ಸ್. ಅವಾಗ ಅದರ ಆಧಾರದ ಮೇಲೆ ನಾವುಗಳು ನಮ್ಮ ಅಂತಸ್ಥಿತಿ ಯಾವ್ದಿದೆ ಅನ್ನೋದನ್ನು ಕೂಡ ಗುರುತಿಸ್ಕೋಬಹುದು. ನಾವೇ ಸ್ವಯಂ ಪರೀಕ್ಷೆ ಮಾಡ್ಕೊಂಡಾಗ ಮೇಣದ ಬತ್ತಿಯನ್ನು ಹಚ್ಚಿದಾಗೋ ಅಥವಾ ದೀಪಗಳನ್ನು ಹಚ್ಚಿದಾಗೋ ನಮ್ಮ ಪ್ರಾಣಶಕ್ತಿ ಯಾವ ರೀತಿಯ ಸ್ಪಂದನೆ ಇದೆಯೋ, ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳು ಹೇಗಿದೆಯೋ ಅದರ ಆಧಾರ ಮೇಲೆ ಆ ಜ್ವಾಲೆಗಳು ಪ್ರತಿಸ್ಪಂದಿಸುತ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಬ್ಬ ಪ್ರಾಚೀನ ಮಹಾತ್ಮನು ಅಗ್ನಿ ಜ್ವಾಲೆಗಳ ಬಗ್ಗೆ, ಪ್ರಾಣಶಕ್ತಿಯ ಬಗ್ಗೆ ಮಾತನಾಡುತ್ತಾ ಶಕ್ತಿಗಳನ್ನು ಬಹಳಷ್ಟು ಜಾಗರೂಕತೆಯಿಂದ ಉಪಯೋಗಿಸಿಕೊಳ್ಳಬೇಕೆಂದು, ಬಹಳಷ್ಟು ಜಾಗರೂಕತೆಯಿಂದ ಶಕ್ತಿಗಳೊಂದಿಗೆ ವರ್ತಿಸಬೇಕೆಂದು ವಿಶೇಷವಾಗಿ ಬೋಧಿಸುತ್ತಿದ್ದರು.
ಪ್ರಾಚೀನ ಕಾಲದಲ್ಲಿ ಮಹಾತ್ಮರೊಬ್ರು ಅಗ್ನಿ ಜ್ವಾಲೆಗಳ ಬಗ್ಗೆ ಮತ್ತೆ ಪ್ರಾಣಶಕ್ತಿಗಳ ಬಗ್ಗೆ ವಿಶೇಷವಾಗಿ ಬೋಧಿಸ್ತಾ ಇದ್ದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಬೆಂಕಿಯೊಂದಿಗೆ ವ್ಯವಹರಿಸುತ್ತಿರುವಾಗ ಅದನ್ನು ಸಂರಕ್ಷಣೆ ಮಾಡುತ್ತಿರುವ ವ್ಯಕ್ತಿಯು ಸರ್ವನಾಶವಾಗದೇ ಇರಲು ಬಹಳಷ್ಟು ಜಾಗರೂಕನಾಗಿರಬೇಕು. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅಗ್ನಿ ರೂಪದಲ್ಲಿ ನಮ್ಮಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತೆ. ನಾವು ನಮ್ಮ ಅಂತಃಶಕ್ತಿ, ನಮ್ಮ ಹೃದಯ ಶಕ್ತಿ ಉತ್ತಮವಾಗಿದ್ರೆ ನಮಗೆ ಒಳಿತನ್ನೇ ಮಾಡುತ್ತೆ. ನಮ್ಮ ಅಂತಃಶಕ್ತಿ, ಹೃದಯ ಶಕ್ತಿ ಉತ್ತಮವಾಗಿರ್ಬೇಕಂದ್ರೆ ಶುದ್ಧ ಆಲೋಚನೆಗಳು, ಒಳ್ಳೆಯ ಕೆಲಸಗಳನ್ನೇ ನಿರ್ವಹಿಸಬೇಕು. ಆದ್ದರಿಂದ ನಾವು ಸದಾ ಜಾಗರೂಕರಾಗಿರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಮೃತ ಪಾತ್ರೆ, ಅಮೃತ ಕಲಶ ಅಥವಾ ಹೃದಯ ಕಲಶ, ಆತ್ಮ ಭರಣಿಯಲ್ಲಿರುವ ಅಗ್ನಿ ಬಗ್ಗೆ ಬಹಳಷ್ಟು ಬಾರಿ ಹಿತ ನುಡಿಯಲಾಗಿದೆ. ಆತ್ಮಶಕ್ತಿ ಅಥವಾ ಹೃದಯ ಶಕ್ತಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ಹೇಳಲಾಗಿದೆ ಅಂತ ನೆನಪಿಸ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಾಗ್ನಿಗಳನ್ನು ಹಿಡಿದುಕೊಂಡು ಸುತ್ತಾಡುತ್ತಿರುವ ಯೋಗ ಮಾನವರು ಬಹಳಷ್ಟು ಜಾಗರೂಕತೆಯಿಂದ ಇರುತ್ತಾರೆ. ಈ ಏನು ಪ್ರಾಣಶಕ್ತಿಯನ್ನ ಹಿಡಿದುಕೊಂಡು ಸುತ್ತಾಡುತ್ತಿರುವ ಯೋಗ ಮಾನವರು ಇದಾರಲ್ಲ ಮಾಸ್ಟರ್ಸ್, ನಮ್ಮ ಸುತ್ತಲೇ ಇದೇ ಭೂಮಿಯ ಮೇಲೆ ಇರ್ತಕ್ಕಂಥ ಯೋಗ ಮಾನವರು ಬಹಳಷ್ಟು ಜಾಗರೂಕತೆಯಿಂದ ಇರುತ್ತಾರೆ. ಅವರ ಆಲೋಚನೆಗಳಿಂದ, ಅನುಭೂತಿಗಳಿಂದ, ಕರ್ಮಗಳಿಂದ ಉಪಯೋಗಿಸಲಾಗುತ್ತಿರುವ ಪ್ರಾಣಾಗ್ನಿ ಮಹಾಪ್ರಜ್ಞೆಯಿಂದ, ವಿವೇಕದಿಂದ ಸಂಭವಿಸದೇ ಇದ್ದರೆ ಮಹಾವಿಧ್ವಂಸಕ್ಕೆ ಅದು ಕಾರಣವಾಗುತ್ತೆಂದ ವಿಷಯ ಅವರಿಗೆ ತಿಳಿದಿದೆ. ನಾವು ನಮ್ಮಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಒಳ್ಳೆಯ ಆಲೋಚನೆಗಳಿಂದ, ಅನುಭೂತಿಗಳಿಂದ ಮತ್ತು ಕರ್ಮಗಳಿಂದ ಉಪಯೋಗಿಸ್ತಾ ಇದ್ದೀವಿ. ಈ ಪ್ರಾಣಾಗ್ನಿ ಅಂತಕ್ಕಂಥದ್ದು ಮಹಾಪ್ರಜ್ಞೆಯಿಂದ, ವಿವೇಕದಿಂದ, ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಮಹಾಪ್ರಜ್ಞೆಯಿಂದ, ವಿವೇಕದಿಂದ ಏನಾದ್ರೂ ಸಂಭವಿಸದೇ ಇದ್ರೆ ಏನಾಗ್ತದೆ, ಮಹಾವಿಧ್ವಂಸಕ್ಕೆ ಗುರುವೇ ಆಗ್ತೀವಿ ಅಂತಕ್ಕಂಥ ವಿಷಯ ಅವರಿಗೆ ತಿಳಿದಿರೋದ್ರಿಂದ ಏನ್ ಮಾಡ್ತಾರೆ ಮನುಷ್ಯರು, ಅಜಾಗರೂಕತೆಯಿಂದ ಒಂದು ಬೆಂಕಿಯ ಕಿಡಿಯು ತಪ್ಪಿಸಿಕೊಂಡು ಎಲ್ಲೋ ಜಾರಿ ಹೋದ ವಿಷಯವನ್ನು ಗಮನಿಸದೆ ಮುಂದೆ ಹೊರಟು ಹೋಗುತ್ತಾರೆ. ಆ ರೀತಿಯಾಗಿ ಅದು ಇಡೀ ಬೆಟ್ಟವನ್ನೇ, ಇಡೀ ಕಾಡನ್ನೇ ಹೇಗೆ ಭಸ್ಮ ಮಾಡುತ್ತೋ ಹಾಗೆ ಕಾಡ್ಗಿಚ್ಚಿನ ರೀತಿಯಲ್ಲಿ ನಮ್ಮನ್ನು ಸುಟ್ಟಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದ ಮಹಾತ್ಮರ ಶಿಷ್ಯರು ಮತ್ತಷ್ಟು ಅಧಿಕ ವಿಶ್ವಾಗ್ನಿಯಿಂದ, ಪ್ರಾಣಶಕ್ತಿಯಿಂದ ತುಂಬುತ್ತಿರುವಾಗ, ಆ ಪ್ರಾಣಶಕ್ತಿಯನ್ನು, ವಿಶ್ವಾಗ್ನಿಯನ್ನು ಉಪಯೋಗಿಸಿಕೊಳ್ಳುತ್ತಿರುವಾಗ ಅವರು ಬಹಳಷ್ಟು ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಇರಬೇಕೆಂಬ ಎಚ್ಚರಿಕೆಯು ಅವರಿಗೆ ನೀಡಲಾಗುತ್ತಿರುತ್ತದೆ. ಅಂತಹ ಗುರುಗಳು, ಮಹಾತ್ಮರು ಏನಿದ್ದಾರೆ, ಮಹಾತ್ಮರ ಶಿಷ್ಯರು ಮತ್ತಷ್ಟು ಈಗೇನು ನಾವು ಉದಾಹರಣೆಗೆ ನಾವು ವಿಷಯ ತಿಳ್ಕೊಂತ ಇದ್ದೀವಿ ಅಂತ ಅಂದ್ರೆ ಮಾಸ್ಟರ್, ಗುರುಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಉನ್ನತ ಲೋಕದ, ದೈವ ಲೋಕದ ಗುರುಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಮಾಸ್ಟರ್ಸ್. ಅದನ್ನ ಈ ರೀತಿಯಾಗಿ ಪುಸ್ತಕ ರೂಪದಲ್ಲಿ ನಾವು ಕಲಿತಾ ಇದ್ದೀವಿ ಅಂತ ಅಂದಾಗ ನಾವು ಇದನ್ನೆಲ್ಲ ವಿಷಯದ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಬಹಳಷ್ಟು ಪ್ರಾಣಶಕ್ತಿಯನ್ನು ತುಂಬ್ಕೋಬೇಕು ನಾವು ಅಂತ ಅಂದಾಗ ಆ ವಿಶ್ವಾಗ್ನಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ರೀತಿ ಬಹಳ ಜಾಗರೂಕತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ನಾವು ನಿಶ್ಶಬ್ದದಿಂದ ಕುಳಿತಿರುವಾಗ ವಿಶ್ವಾಗ್ನಿಗಳೇ, ಆ ಪ್ರಾಣಶಕ್ತಿಗಳೇ ಉಪದ್ರವಗಳನ್ನು ಸೃಷ್ಟಿಸಬಹುದು. ನಾವು ಯಾವುದೇ ಕೆಲಸವನ್ನ ಮಾಡದೆ ಸುಮ್ಮನೆ ಕುಳಿತ್ಕೊಂತೀವಿ ಸೋಮಾರಿಗಳಾಗಿ ಅಂದಾಗ ಆ ವಿಶ್ವಾಗ್ನಿಗಳು ಏನ್ ಮಾಡ್ತವೆ, ಪ್ರಾಣಶಕ್ತಿಗಳು ಉಪದ್ರವಗಳನ್ನ ಕೊಡ್ತಾ ಹೋಗ್ತವೆ. ಅತಿ ಹೆಚ್ಚಿನ ಸಂದರ್ಭಗಳಲ್ಲಿ, ಒಂದೇ ನಿಮಿಷ ಮಾಸ್ಟರ್, ಸಾರಿ ಮಾಸ್ಟರ್ಸ್. ಅತಿ ಹೆಚ್ಚಿನ ಸಂದರ್ಭಗಳಲ್ಲಿ ಭೌತಿಕ ಸಂಸ್ಕಾರದಲ್ಲಿ ಪಳಗಿರುವ ಹೊರಗಿನ ವ್ಯಕ್ತಿಗಿಂತ ಒಳಗಿನ ವ್ಯಕ್ತಿಗೆ ಈ ವಿಶ್ವಾಗ್ನಿಯನ್ನು ಸಕ್ರಮವಾಗಿ ಹೇಗೆ ಉಪಯೋಗಿಸಿಕೊಳ್ಳಬೇಕೆಂದು ತಿಳಿದಿರುತ್ತದೆ. ನಾವು ನೋಡ್ಲಿಕ್ಕೆ ದೇಹ ರೂಪದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಇರ್ಬೋದು, ಆದ್ರೆ ನಮ್ಮ ಆತ್ಮದ ಶಕ್ತಿ ನಮಗೆ ತಿಳಿದೇ ಇರೋದ್ರಿಂದ ನಾವು ಪ್ರಾಣಶಕ್ತಿಯನ್ನು ಹೇಗೆ ಉಪಯೋಗಿಸ್ಕೊಳ್ಳಬೇಕು ಅಂತ ಆಲೋಚನೆ ಅಂತಕ್ಕಂಥದ್ದನ್ನು ಉತ್ತಮ ಪಡಿಸ್ಕೊಂಡಾಗ, ತಾನೇನೆ ಆತ್ಮತತ್ವ ಹೆಚ್ಚಾದಾಗ ಆ ಆತ್ಮಕ್ಕೆ ಈ ಶಕ್ತಿಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕನ್ನೋದು ಪ್ರತಿಯೊಂದು ಆತ್ಮಕ್ಕೂ ಕೂಡ ಗೊತ್ತಿರುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಒಳಗಿನ ವ್ಯಕ್ತಿ ಅಂದ್ರೆ ಆತ್ಮ, ಹೊರಗಿನ ವ್ಯಕ್ತಿ ಅಂದ್ರೆ ನಾವು ಇದು ದೇಹ ರೂಪದಲ್ಲಿ ಗುರುಸ್ತಕ್ಕಂಥ ನಾಮಧಾರಿ ವ್ಯಕ್ತಿಗಳಾಗಿರ್ತೀವಿ ಮಾಸ್ಟರ್ಸ್. ಆ ಆತ್ಮಕ್ಕೆ ಈ ವಿಶ್ವಾಗ್ನಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಾಗಿರ್ತದೆ. ಆ ವಿಶ್ವಾಗ್ನಿಯನ್ನು ಸಕ್ರಮವಾಗಿ ಹೇಗೆ ಉಪಯೋಗಿಸಿಕೊಳ್ಳಬೇಕೆಂದು ತಿಳಿದಿರುತ್ತದೆ. ಇದರಿಂದಾಗಿ ಬಹಳಷ್ಟು ಅನುಭವವನ್ನು ಹೊಂದಿರುವ ಗುರುಗಳು ತಮ್ಮ ಭೌತಿಕ ಕರ್ಮಗಳಿಗಿಂತಲೂ ಹೆಚ್ಚಾಗಿ ತಮ್ಮ ಮೌನದಿಂದಲೇ ಬಹಳಷ್ಟು ದೊಡ್ಡ ಉದ್ಯಮಗಳನ್ನು ಸೃಷ್ಟಿಸುತ್ತಿರುತ್ತಾರೆ. ಅದರಿಂದಲೇ ಮಾಸ್ಟರ್ಸ್ ಬರೀ ಹೊರಗಡೆ ಭೌತಿಕ ಕರ್ಮಗಳಿಂದ ಮಾಡೋದಕ್ಕಿಂತ ಹೆಚ್ಚಾಗಿ ಗುರುಗಳು ಅಂತಕ್ಕಂಥವ್ರು ಮೌನದಿಂದ ಇದ್ದು ಬಹಳಷ್ಟು ದೊಡ್ಡ ಉದ್ಯಮಗಳನ್ನು ಸೃಷ್ಟಿಸುತ್ತಾರೆ. ಏನೇ ಬಂದಾಗ ಹೆಚ್ಚಾಗಿ ಮೌನದಿಂದಿರಿ, ಸಾಕ್ಷೀಭೂತರಾಗಿರಿ, ಗಮನಿಸ್ತಾ ಇರಿ ಅಂತ ಹೇಳ್ತಕ್ಕಂಥದ್ದು ಇದೇ ಉದ್ದೇಶಕ್ಕೆ ಮಾಸ್ಟರ್ಸ್. ಆತ್ಮ ಅದರ ಬಗ್ಗೆ
ನಿಧಾನವಾಗಿ ಅದನ್ನ ಕೂಲಂಕುಷವಾಗಿ ಅಭ್ಯಸಿಸಿ ನಮಗೆ ಒಂದು ಉತ್ತಮ ಆಲೋಚನೆಯನ್ನ ಇಂಟ್ಯೂಷನ್ ಅಂತ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಅಂತರ್ವಾಣಿಯನ್ನ ನಮಗೆ ಕಳಿಸುತ್ತೆ. ಆದ್ದರಿಂದ ಮೌನದಿಂದ ಇದ್ದಾಗ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಮ್ಮಲ್ಲೇ ಸಿಕ್ಕುತ್ತೆ ಅಂತಕ್ಕಂಥದ್ದು ಮಾಸ್ಟರ್ಸ್. ಹೇಗೆ ಹೆಚ್ಚಾಗಿ ಮೌನದಿಂದಲೇ ಬಹಳಷ್ಟು ದೊಡ್ಡ ದೊಡ್ಡ ಉದ್ಯಮಗಳನ್ನು ಸೃಷ್ಟಿಸುತ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಅಧಿಕವಾಗಿ ವಿಶ್ವಾಗ್ನಿ ಪ್ರಾಣಶಕ್ತಿಗಳು ಇದ್ದರೆ ಅಷ್ಟು ಹೆಚ್ಚಾಗಿ ಆ ಮನುಷ್ಯನ ಮೂಲಕ ವಿಶ್ವಾಗ್ನಿ ಪ್ರಾಣಶಕ್ತಿಗಳು ಕೆಲಸ ಮಾಡುತ್ತಿರುತ್ತವೆ. ಆ ವ್ಯಕ್ತಿ ಎಷ್ಟು ಮೌನದಿಂದ ಇರ್ತಾರೋ ಅಷ್ಟು ಹೆಚ್ಚಾಗಿ ಪ್ರಾಣಶಕ್ತಿ ಮತ್ತು ವಿಶ್ವಾಗ್ನಿಗಳು ಅತ್ಯುತ್ತಮವಾದ ಕೆಲಸಗಳನ್ನ ನಿರ್ವಹಿಸ್ತವೆ ನಮ್ಮಲ್ಲಿ. ಪ್ರಾಣಶಕ್ತಿ ಬಾಹ್ಯ ಪ್ರಪಂಚ ಕರ್ಮಗಳಲ್ಲಿ ಸಚೇತನವಾಗಿ ಇರುವುದರ ಜೊತೆಗೆ ಪ್ರಪಂಚದಲ್ಲಿಯೂ ಸಹ ಬಹಳ ಸಚೇತನವಾಗಿ ಇರುತ್ತಾ ಆತ್ಮಶಕ್ತಿಗಳು ಒಂದೊಂದಾಗಿ ಪ್ರಕಟವಾಗಲು ಸಹಕರಿಸುತ್ತದೆ. ನಾವು ಮೌನವಾಗಿ ಹೆಚ್ಚಾಗಿ ಇದ್ದು ಬರೀ ಮೌನವಾಗಿ ಇರೋದು ಒಂದೇ ಅಲ್ಲ, ನಾವು ಆ ಪ್ರಾಣಶಕ್ತಿಯ ಮೂಲ ಉದ್ದೇಶನೇ ನಮ್ಮನ್ನ ಚೇತನಗೊಳಿಸ್ತಕ್ಕಂಥದ್ದು, ಯಾವಾಗ್ಲೂ ಸಕ್ರಿಯವಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸಗಳಲ್ಲಾಗ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನಾವು. ಮೌನವಾಗಿರೋದು ಅಂತ ಹೇಳಿದ್ರೆ ಸೋಮಾರಿ ಆಗೋದು ಅಂತ ಅಲ್ಲ ಮಾಸ್ಟರ್ಸ್. ಮೌನದಿಂದಿದ್ದು ನಮ್ಮ ಆಲೋಚನೆಗಳನ್ನು ಉತ್ತಮವಾಗಿ ಇಟ್ಟುಕೊಳ್ತಕ್ಕಂಥದ್ದು ಮತ್ತೆ ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಇದ್ದಾಗ ಮಾತ್ರ ನಮ್ಮ ಕರ್ಮಗಳಲ್ಲಿ ಸಚೇತನವಾಗಿ ಇರುವುದರ ಜೊತೆಗೆ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ ಸಚೇತನವಾಗಿ ನಮ್ಮ ಆತ್ಮಶಕ್ತಿಗಳು ಒಂದೊಂದಾಗಿ ಪ್ರಕಟವಾಗ್ಲಿಕ್ಕೆ ಸಹಕರಿಸುತ್ತದೆ. ವಾಸ್ತವವಾಗಿ ಪ್ರಾಣಶಕ್ತಿ ವಿಶ್ವಾಗ್ನಿಗಳ ಮಧ್ಯಸ್ಥಿಕೆ ಇಲ್ಲದೆ ಇದ್ದರೆ ಆತ್ಮಶಕ್ತಿಗಳು ಯಾವುದೂ ಸಿದ್ಧಿಸುವುದಿಲ್ಲ. ವಾಸ್ತವವಾಗಿ ಪ್ರಾಣಶಕ್ತಿಗಳ ವಿಶ್ವಾಗ್ನಿಗಳ ಮಧ್ಯಸ್ಥಿಕೆ ನಮಗೆ ಮತ್ತು ಪೂರ್ಣಾತ್ಮನ ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥದ್ದೇ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಅದು ಇಲ್ಲದೆ ಹೋದ್ರೆ ಏನಾಗ್ತದೆ ಅಂದ್ರೆ ಮಾಸ್ಟರ್ಸ್, ಆತ್ಮಶಕ್ತಿಗಳು ಯಾವುದು ಕೂಡ ಸಿದ್ಧಿ ಆಗ್ಲಿಕ್ಕೆ ಆತ್ಮೋದ್ಧಾರ ಸಾಧ್ಯವಾಗೋದಿಲ್ಲ. ನಮ್ಮ ಆತ್ಮೋದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ನಾವು ಸದಾ ಈ ರೀತಿಯಾಗಿ ಇರ್ಬೇಕು ಅಂತಕ್ಕಂಥದನ್ನ ವಿಷಯವನ್ನ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ವಿಶ್ವ ಕ್ಷೇತ್ರಾಗ್ನಿಗಳು ಶರೀರದಲ್ಲಿನ ಎಲ್ಲ ಚೈತನ್ಯ ಕೇಂದ್ರಗಳನ್ನು ಉತ್ತೇಜನಗೊಳಿಸಲು, ಶರೀರದಲ್ಲಿನ ಶಕ್ತಿ ಹರಿವುಗಳು ಸುಗಮವಾಗಿ ಹರಿಯಲು, ಅಡ್ಡಿಯಾಗುತ್ತಿರುವ ಎಲ್ಲ ನಾಳಗಳನ್ನು ಶುದ್ಧಿಪಡಿಸಿಕೊಳ್ಳಲು, ವಿಶ್ವಾಗ್ನಿ ಪ್ರಾಣಶಕ್ತಿ ಹರಿವುಗಳು ಸುಗಮವಾಗಿ ನಡೆಯಲು ಅಡ್ಡಿಯಾಗುತ್ತಿರುವ ವಿಶ್ವ ಪ್ರಾಣಶಕ್ತಿ ಬಲೆಗಳನ್ನು ಸುಟ್ಟು ಹಾಕಿ ದಾರಿಯನ್ನು ಸುಗಮ ಮಾಡಿಕೊಳ್ಳಲು, ಅನಾಹತ ಚೈತನ್ಯ ಕೇಂದ್ರಕ್ಕೆ ಮೇಲಿರುವ ವಿಶುದ್ಧ ಆಜ್ಞಾ ಸಹಸ್ರಾರ ಚಕ್ರಗಳಿಗೆ ಪ್ರಾಣಾಗ್ನಿಯನ್ನು ಕ್ರಮೇಣ ಪಸರಿಸುವಂತೆ ಮಾಡಲು ಸಹಕರಿಸುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಏನೇನ್ ಮಾಡ್ತದೆ ಮತ್ತೆ ನಾವು ಯಾವ ರೀತಿ ಹೃದಯ ಶಕ್ತಿಯನ್ನ ಉತ್ತಮ ಪಡಿಸ್ಕೋಬೇಕು ಅನ್ನೋದನ್ನ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದಿದ್ರಿ ಮಾಸ್ಟರ್ಸ್. ಅದನ್ನ ಮುಂದುವರೆದಂತೆ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನ ಹೇಳ್ತಾ ಹೋಗ್ತಿದ್ದಾರೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಪ್ತ ಕೇಂದ್ರಗಳು, ಚೇತನ ಕೇಂದ್ರಗಳು, ಸಪ್ತ ಚಕ್ರಗಳು ಇದಾವಲ್ಲ ಮಾಸ್ಟರ್ಸ್, ಅವ ಚೈತನ್ಯ ಕೇಂದ್ರಗಳನ್ನು ಉತ್ತೇಜನಗೊಳಿಸುತ್ತದೆ. ನಮ್ಮಲ್ಲಿ ಯಾವುದೇ ರೋಗ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಈ 7 ಚೈತನ್ಯ ಕೇಂದ್ರಗಳಲ್ಲಿ, ಯಾವುದೋ ಚೈತನ್ಯ ಕೇಂದ್ರಗಳಲ್ಲಿ ನಾಡಿ ಮಂಡಲದಲ್ಲಿ ಅಶುದ್ಧತೆ ಅಂದ್ರೆ ಬ್ಲಾಕೇಜಸ್ ಇರೋದ್ರಿಂದ ಮಾತ್ರ ರೋಗಗಳು ಬರ್ತದೆ. ಅದಕ್ಕೋಸ್ಕರನೇ ಹೊರಗಿನ ಡಾಕ್ಟ್ರು ಬರೀ ದೇಹವನ್ನು ನೋಡಿ ಚಿಕಿತ್ಸೆ ಕೊಡ್ತಾರೆ. ನಮ್ಮ ಅಂತಃಶಕ್ತಿಯನ್ನ ಅಂತಕ್ಕಂಥದ್ದಾಗ್ಲಿ, ನಮ್ಮ ಪ್ರಾಣಶಕ್ತಿ ಪ್ರಾಣಮಯ ಕೋಶ ಆಗ್ಲಿ ಅವರಿಗೆ ಅವರ ಅರಿವಿಗೆ ಇರುವುದಿಲ್ಲ. ಆದ್ದರಿಂದ ಧ್ಯಾನ ಮಾಡೋದ್ರಿಂದ ಯಾಕೆ ಇರೋ ರೋಗಗಳೆಲ್ಲ ಕ್ಲೀನ್ ಆಗ್ತವೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ ಮಾಸ್ಟರ್. ಚೈತನ್ಯ ಕೇಂದ್ರಗಳನ್ನ ಉತ್ತೇಜನಗೊಳಿಸೋದ್ರ ಜೊತೆಗೆ ಶಕ್ತಿಯಲ್ಲಿನ ಈ ಪ್ರಾಣಶಕ್ತಿಯ ಅರಿವು ನಮ್ಮಲ್ಲಿ ಆಗ್ತಾ ಇರ್ತದಲ್ಲ ಮಾಸ್ಟರ್ಸ್, ಆ ಶಕ್ತಿ ಅರಿವು ಸುಗಮವಾಗಿ ಆಗ್ಬೇಕು. ಸುಗಮವಾಗಿ ಹರಿಬೇಕು ಅಂತ ಅಂದ್ರೆ ಯಾವ್ದಾದ್ರು ಅಡ್ಡಿ ಇದ್ರೆ ಆ ನಾಳಗಳನ್ನ ಶುದ್ಧಿ ಮಾಡುತ್ತೆ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು. ವಿಶ್ವಾಗ್ನಿ ಪ್ರಾಣಶಕ್ತಿ ಅರಿವುಗಳ ಸುಗಮವಾದಾಗ ಏನಾಗ್ತದೆ ಅಂದ್ರೆ ಮಾಸ್ಟರ್ಸ್, ಏನಾದ್ರೂ ಆ ನಾಳಗಳಲ್ಲಿ ಅಡ್ಡಿ ಉಂಟ ಮಾಡ್ತಕ್ಕಂಥದ್ದು ಏನಾದ್ರೂ ಇದ್ದಿದ್ದೇ ಆದ್ರೆ ಆ ವಿಶ್ವ ಪ್ರಾಣಶಕ್ತಿ ಬಲೆಗಳು ಇದಾವಲ್ಲ ಮಾಸ್ಟರ್ಸ್, ನಮ್ಮ ದೇಹದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಅದನ್ನ ಸುಟ್ಟು ಹಾಕ್ಬಿಟ್ಟು ದಾರಿಯನ್ನ ಸುಗಮ ಮಾಡುತ್ತೆ. ಅದರಿಂದ ಅನಾಹತ ಚೈತನ್ಯ ಕೇಂದ್ರ ಅಂದ್ರೆ ನಮ್ಮ ಹೃದಯ ಶಕ್ತಿ ಇರ್ತಕ್ಕಂಥ ಹೃದಯ ಭಾಗ, ಅನಾಹತ ಚೈತನ್ಯ ಶಕ್ತಿ ಕೇಂದ್ರ ಮೇಲಿನ ವಿಶುದ್ಧ ಆಜ್ಞಾ ಸಹಸ್ರಾರ ಚಕ್ರಗಳಿಗೆ ಪ್ರಾಣಾಗ್ನಿ ಅಂತಕ್ಕಂಥದ್ದು ಕ್ರಮೇಣವಾಗಿ ಉನ್ನತವಾಗಿ ಪಸರಿಸಿದಾಗ ನಾವು ಸಾಕಷ್ಟು ಅನುಭವಗಳನ್ನ ಪಡಿತಾ ಹೋಗ್ತೀವಿ ಮಾಸ್ಟರ್ಸ್. ಅನಂತರ ಪ್ರಾಣಶಕ್ತಿ ವಿಶ್ವಾಗ್ನಿಗಳೇ ಮಾನವನು ತನ್ನ ತೇಜಸ್ಸು ಓಜಸ್ಸುಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಕಾಂತಿ ಶರೀರವನ್ನು ಪಕ್ವಗೊಳಿಸಿಕೊಂಡು ಉತ್ತಮ ಆಯಾಮಗಳೊಂದಿಗೆ ಅನುಸಂಧಾನವಾಗಲು ಸಹಕರಿಸುತ್ತದೆ. ನಾವು ಧ್ಯಾನ ಮಾಡಿ ಪ್ರಾಣಮಯ ಕೋಶವನ್ನ ಶುದ್ಧ ಮಾಡ್ಕೊಂಡಾಗ ನಮ್ದು ಕಾಂತಿ ಶರೀರ ಅಂತಕ್ಕಂಥದ್ದು ಯಾವಾಗ ಪಕ್ವಗೊಳ್ಳುತ್ತೋ, ನಮ್ಮಲ್ಲಿ ಈ ತೇಜಸ್ಸು ಪ್ರಾಣಶಕ್ತಿಯಿಂದ ತೇಜಸ್ಸು ಓಜಸ್ಸುಗಳು ಹೆಚ್ಚಾದಾಗ ನಾವು ಮೂರನೇ ಕಣ್ಣು ತೆರೆಯುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮತ್ತೆ ಅದೇ ರೀತಿ ಸಹಸ್ರಾರ ಚಕ್ರದೆಡೆಗೂ ಕೂಡ ನಮ್ಮ ಪಯಣ ಸಾಗುತ್ತೆ.
ಈ ಪ್ರಾಣಶಕ್ತಿ ವಿಶ್ವಾಗ್ನಿಗಳಿಂದ ಇತರರ ದೇಹಗಳಲ್ಲಿರುವ ಚೈತನ್ಯ ಕೇಂದ್ರಗಳನ್ನು, ಗ್ರಂಥಿಗಳನ್ನು, ಅವಯವಗಳನ್ನು ಸಹ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಸಹಾಯಕವಾಗುತ್ತದೆ. ಮೊದಲು ನಮ್ಮನ್ನು ನಾವು ಉದ್ಧರಿಸ್ಕೊಂಡಾಗ ಮಾಸ್ಟರ್ಸ್ ಇನ್ನುಳಿದ ಉದ್ಧಾರಕ್ಕೂ ಕೂಡ ನಾವು ಸಹಕರಿಸಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇತರರನ್ನು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಸಹಾಯಕರಾಗ್ತೀವಿ. ಆದರೆ ಇದು ಬಹಳ ಸಂಕ್ಲಿಷ್ಟವಾದ ವ್ಯವಹಾರ. ಇಂದಿನ ಸಂಚಿಕೆಯಲ್ಲಿ ತಿಳಿದ್ರಿ ಮಾಸ್ಟರ್ಸ್. ನಮ್ಮಲ್ಲಿ ಹೆಚ್ಚು ಪ್ರಾಣ ಶಕ್ತಿ ಇದೆ ಅಂತ ಅಂದಾಗ ಅದನ್ನು ಹೀರ್ಕೊಳ್ತಕ್ಕಂಥವ್ರು ಇರ್ತಾರೆ. ಅವರಿಂದ ನಾವು ಹೇಗಿರ್ಬೇಕು, ಮತ್ತೆ ಇದು ಎಷ್ಟು ಸಂಕ್ಲಿಷ್ಟಕರವಾದ ಕರ್ತವ್ಯ ಕೂಡ. ನಾವು ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರನ್ನು ಅದೇ ರೀತಿ ಮಾಡ್ತೀವಿ ಅಂತ ಪ್ರಯತ್ನ ಪಡೋದು ಕೂಡ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿದಿದ್ದೀರಾ ಮಾಸ್ಟರ್ಸ್. ಸರಿಯಾದ ಪ್ರಮಾಣವನ್ನು ಮೀರಿದ ವಿಶ್ವಾಗ್ನಿ ಪ್ರಸಾರಗಳು ಆ ಮನುಷ್ಯರಲ್ಲಿ ವಿವೇಕವನ್ನು ಸೃಷ್ಟಿಸುವ ಬದಲಾಗಿ ವಿನಾಶವನ್ನೇ ಸೃಷ್ಟಿಸಬಹುದು. ನಾವು ಸರಿಯಾದ ರೀತಿಯಲ್ಲಿ ಪ್ರಾಣಶಕ್ತಿಯನ್ನು ಸಹಾಯ ಮಾಡೋ ನೆಪದಲ್ಲಿ ನಾವೇನಾದ್ರೂ ಹೋಗಿ ಸಂಕ್ಲಿಷ್ಟವಾದ ವ್ಯವಹಾರವನ್ನು ಸರಿಯಾದ ನಮ್ಮಲ್ಲಿರ್ತಕ್ಕಂಥ ಪ್ರಾಣಶಕ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವೇನಾದ್ರೂ ಅವರಿಗೆ ಪ್ರಾಣಶಕ್ತಿಯನ್ನು ಹರಿಸಿದ್ದೇ ಆದ್ರೆ ಏನಾಗ್ತದೆ, ನಮ್ಮಲ್ಲಿ ವಿವೇಕವನ್ನು ಸೃಷ್ಟಿಸಬಹುದಾಗಿ ವಿನಾಶವನ್ನ ಸೃಷ್ಟಿಸುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಕ್ರಮವಾಗಿ ಪ್ರಾಣಶಕ್ತಿ ಹರಿಯುವ ಬದಲು ಸೂಕ್ಷ್ಮವಾದ ಚೈತನ್ಯ ಕೇಂದ್ರಗಳ ಗ್ರಂಥಿಗಳಲ್ಲಿ ಆ ಪ್ರಾಣಾಗ್ನಿಯಿಂದ ಉರಿ ಊತಗಳು ಸೃಷ್ಟಿಸಬಹುದು. ನಮ್ಮಲ್ಲಿ ಪ್ರಾಣಶಕ್ತಿ ಎಷ್ಟಿದೆ, ನಾವ್ ಇನ್ನೊಬ್ರಿಗೆ ಎಷ್ಟು ಹರಿಸ್ಬೋದು ಅನ್ನೋದ್ರ ಬಗ್ಗೆ ನಮ್ಗಳಿಗೆ ಸರಿಯಾದ ಅಳತೆ ಮಾರ್ಗಗಳು ಇಲ್ದಾಗ ಏನಾಗ್ತದೆ ಮಾಸ್ಟರ್ಸ್, ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನೆಲ್ಲ ನಿಸ್ತೇಜ ಮಾಡ್ಕೊಂಡಾಗ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ. ಅದಕ್ಕೋಸ್ಕರನೇ ಪತ್ರಿಜಿ ಗುರುಗಳು ಯಾರನ್ನು ಹೀಲ್ ಮಾಡ್ಬೇಡ್ರಿ, ಎಲ್ಲರಿಗೂ ಧ್ಯಾನ ಹೇಳ್ಕೊಡಿ, ಅವ್ರಿಗೆ ಅವರೇ ಹೀಲ್ ಮಾಡ್ಕೋಬೇಕು, ಅವರೇ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಮಾಸ್ಟರ್ಸ್. ಪ್ರಾಣಶಕ್ತಿ ವಿಶ್ವಾಗ್ನಿಗಳ ಪ್ರಭಾವವು ಕೇವಲ ಕೆಲವು ಪ್ರಾಂತ್ಯಗಳಿಗೆ ಮಾತ್ರವೇ ಪರಿಮಿತವಾಗಿರುತ್ತದೆಂದು ಎಲ್ಲರೂ ಭಾವಿಸುತ್ತಿರಬಹುದು. ಆದರೆ ಅದು ನಿಜವಲ್ಲ. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಕೆಲವು ಪ್ರದೇಶಕ್ಕೆ ಮಾತ್ರನಾ, ಅಥವಾ ಪ್ರಾಣಮಯ ಕೋಶಕ್ಕಷ್ಟೇನಾ, ಅಥವಾ ನಮ್ಮಲ್ಲಿರ್ತಕ್ಕಂಥ ಚಕ್ರಗಳಿಗೆ ಅಷ್ಟೇನಾ, ಅಥವಾ ಅಂತ ನಮ್ಮ ಸೀಮಿತ ಬುದ್ಧಿಯಿಂದ ಸೀಮಿತವಾಗಿ ಆಲೋಚನೆ ಮಾಡ್ತಾ ಇರ್ಬೋದು. ಅದು ಅಲ್ಲ, ಅದು ಅಭೂತಪೂರ್ವವಾದದ್ದು, ಅದು ಅನನ್ಯವಾದದ್ದು ಅಂತ ಹೇಳ್ತಾರೆ ಮಾಸ್ಟರ್ಸ್. ನ್ಯೂಯಾರ್ಕ್ ನಗರದಲ್ಲಿರುವ ಒಬ್ಬ ಯೋಗಿ ತನ್ನ ಪ್ರಾಣಶಕ್ತಿಯಿಂದ ವಿಶ್ವಾಗ್ನಿಯಿಂದ ಬೀಜಿಂಗ್ ನಗರದಲ್ಲಿರುವ ಒಬ್ಬ ವ್ಯಕ್ತಿಯ ಚೈತನ್ಯ ಕೇಂದ್ರಗಳನ್ನು ಉತ್ತೇಜಿಸಿಕೊಳ್ಳಬಹುದು. ಮನುಷ್ಯರಲ್ಲಿರುವ ವಿಶ್ವಾಗ್ನಿ ತೀವ್ರತೆಯನ್ನು ಪಡೆದಾಗ ಒಂದು ಸಹಸ್ಪಂದನೆಯ ಶ್ರುತಿಯನ್ನು ಅವರು ತಂದುಕೊಂಡರು. ನ್ಯೂಯಾರ್ಕ್ ನಗರದಲ್ಲಿರ್ತಕ್ಕಂಥ ಒಬ್ಬ ಯೋಗಿ ಅಂತಕ್ಕಂಥವರು ಪ್ರಾಣಶಕ್ತಿಯಿಂದ ವಿಶ್ವಾಗ್ನಿಯಿಂದ ಇಡೀ ಬೀಜಿಂಗ್ ನಗರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ, ಅಂದ್ರೆ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಯ ಚೈತನ್ಯ ಕೇಂದ್ರಗಳನ್ನು ಕೂಡ ಉತ್ತೇಜಿಸಬಹುದು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ ಮಾಸ್ಟರ್. ಅಂದ್ರೆ ನಾವೇನು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತಾರಲ್ಲ ಮಾಸ್ಟರ್ಸ್, ಅದೆಲ್ಲದೂ ಕೂಡ ನಡೀತಕ್ಕಂಥದ್ದು ಈ ಪ್ರಾಣಶಕ್ತಿಯಿಂದನೇ. ಪ್ರಾಣಶಕ್ತಿ ವಿಶ್ವಾಗ್ನಿ ಶಕ್ತಿ ಅನುಸಂಧಾನದಿಂದನೇ ಅದೆಲ್ಲ ನಡೀತಕ್ಕಂಥದ್ದು. ನಮ್ಮಲ್ಲಿ ಅದು ಹೆಚ್ಚಾದಾಗ ಮಾತ್ರ ಡಿಸ್ಟೆನ್ಸ್ ಹೀಲಿಂಗ್ ಅನ್ನೋದು ಕೂಡ ಮಾಡ್ಬೋದು. ಅಂದ್ರೆ ನಾವಿಲ್ಲಿದ್ದುಕೊಂಡೇ ಅವರ ಫೋಟೋವನ್ನು ಅಥವಾ ಅವರ ಆಹಾರವನ್ನು ಗ್ರಹಿಸ್ತಾ ಅವರಲ್ಲಿ ಯಾವ ಭಾಗದಲ್ಲಿ ಬ್ಲಾಕೇಜಸ್ ಇದೆ ಅಲ್ಲಿಗೆ ಆ ಪ್ರಾಣಶಕ್ತಿಯ ಅರಿವನ್ನು ಕಳಿಸ್ಬಿಟ್ಟು ಅವರನ್ನು ಹುಷಾರ್ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಹೇಳಿದ್ದಾರೆ ಇಲ್ಲಿ. ಡಿಸ್ಟೆನ್ಸ್ ಹೀಲಿಂಗ್ ಅನ್ನೋದ್ರು ಕೂಡ ಈ ಪ್ರಾಣಶಕ್ತಿಯಿಂದಲೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮನುಷ್ಯರಲ್ಲಿನ ವಿಶ್ವಾಗ್ನಿ ತೀವ್ರತೆಯನ್ನು ಪಡೆದಾಗ ಒಂದು ಸಹಸ್ಪಂದನೆಯ ಶ್ರುತಿಯನ್ನು ಅವರು ತಂದುಕೊಂಡರು. ಪ್ರಾಣಶಕ್ತಿ ಪ್ರಸಾರ ಬಲೆಯನ್ನು ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ. ಪ್ರಾಣಶಕ್ತಿ ಪ್ರಸಾರವನ್ನು ಆ ಬಲೆಯ ಮೂಲಕ ಮಾಡಬಲ್ಲದು. ಅದೇ ಮಾಸ್ಟರ್ಸ್, ಇದು ಏನು ನಮ್ಮಲ್ಲಿ ಪ್ರಾಣಶಕ್ತಿ ಬಲೆ ಅಂತಕ್ಕಂಥದ್ದು ಹೆಚ್ಚಾದಾಗ ಅವರ ಫೋಟೋವನ್ನೇ ನೋಡ್ಬಿಟ್ಟೆ ನಾವು ಕೂಡ ಇಲ್ಲಿಂದಾನೇ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದು ಅನ್ನೋದನ್ನ ಅವರು ಅವತ್ತಿನ ದಿನಾನೇ ತಿಳ್ಕೊಂಡಿದ್ರು ಅನ್ನೋ ಮಾಹಿತಿನ ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಬಲೆಯೊಂದಿಗೆ ಸಂಪರ್ಕಕ್ಕೆ ಬರುವ ಬಿಂದು ಸ್ಥಾನಗಳು ಅನೇಕ ಜನರಲ್ಲಿ ಬಹಳಷ್ಟು ಅಗ್ನಿಗಳನ್ನು ಭುಗಿಲೆಬ್ಬಿಸುತ್ತದೆ. ಪ್ರಾಣಶಕ್ತಿ ಬಲೆಯೊಂದಿಗೆ ನಾವು ಪ್ರಾಣಶಕ್ತಿ ಅರಿವು ಜಾಸ್ತಿ ಆದಾಗ ಸಂಪರ್ಕಕ್ಕೆ ಬರುವ ಬಿಂದು ಸ್ಥಾನಗಳು ಅನೇಕ ಜನರಲ್ಲಿ ಬಹಳಷ್ಟು ಅಗ್ನಿಗಳನ್ನ ಭುಗಿಲೆಬ್ಬಿಸುತ್ತದೆ. ಆ ಬಲೆಯಿಂದ ಇನ್ನೂ ಒಂದು ಸಂಪರ್ಕ ಸಂಬಂಧವು ರಚನೆಯಾಗದೇ ಇದ್ದರೂ ಸೂಕ್ತ ಪ್ರಮಾಣದ ಅಯಸ್ಕಾಂತದಿಂದ ಪ್ರಾಣಾಗ್ನಿ ಸಂಗ್ರಹವಿರುತ್ತಾ ಆ ಬಲೆಯೊಂದಿಗೆ ಸ್ಪಂದಿಸಲಾಗುತ್ತಿರುವ ಮನುಷ್ಯರಲ್ಲಿಯೂ ಸಹ ಆ ಪ್ರಾಣಶಕ್ತಿ ಬಲೆಯಲ್ಲಿನ ಬಿಂದು ಸ್ಥಾನಗಳು ಪ್ರಾಣಾಗ್ನಿಗಳನ್ನು ಉತ್ತೇಜಿಸುತ್ತದೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಂಗೆ ಮಾಸ್ಟರ್ಸ್, ಈ ಪ್ರಾಣಶಕ್ತಿಯ ಹರಿವು ಜಾಸ್ತಿ ಆದಾಗ ನಮ್ಮ ಪ್ರಾಣಮಯ ಕೋಶ ಸ್ವಚ್ಛ ಆಗ್ತಾ ಕಾಂತಿಮಯ ಕೋಶ ಹೆಚ್ಚಾಯ್ತು ಅಂತ ಹೇಳಿದ್ರೆ ನಮ್ಗೆ ಏನೇನೋ ಕಾಣಿಸ್ತಕ್ಕಂಥದ್ದು, ಬೆಳಕು ಕಾಣಿಸ್ತದೆ, ಬಣ್ಣ ಬಣ್ಣದ ಬೆಳಕು, ಈ ರೀತಿಯಾಗಿ ಎಲ್ಲ ಗ್ರಹಿಸ್ತೀವಲ್ಲ ಮಾಸ್ಟರ್ಸ್, ಅವಾಗ ಕಾಂತಿಮಯ ಶರೀರದ ಹಂತಕ್ಕೆ ತಲುಪಿರ್ತೀವಿ ಅಂತ. ನಮ್ಮ 7 ಕೋಶಗಳಲ್ಲಿ ಒಂದೊಂದೇ ಕೋಶವನ್ನ ಸ್ವಚ್ಛ ಮಾಡ್ತಾ ಹೋಗ್ತಕ್ಕಂಥದ್ದು ಮಾಸ್ಟರ್. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂತಹ ವಿಸ್ತಾರವಾದ ಪ್ರಾಣಶಕ್ತಿ ಬಲೆಗಳು ಈ ಭೂಮಿಯ ಸುತ್ತಲೂ ಬಹಳಷ್ಟು ಇವೆ.
ಅಂತ ವಿಸ್ತಾರವಾದಂತಹ ಪ್ರಾಣಶಕ್ತಿ ಬಲೆಗಳು ಅಂದ್ರೆ ಸಾಕಷ್ಟು ಜನ ದೈವಿ ಲೋಕದಿಂದ ಬಂದಿರತಕ್ಕಂಥ ಮಾಸ್ಟರ್ಸ್ ಇದಾರಲ್ಲ ಮಾಸ್ಟರ್ಸ್ ನಮ್ಮೊಂದಿಗೇನೆ, ಅವರು ಈ ಭೂಮಿಯ ಸುತ್ತಲೂ ಬಹಳಷ್ಟು ಇವೆ ಆ ಬಲೆಗಳು. ಭೂಮಿಗೆ ಮಹಾಶಕ್ತಿಗಳಂತೆ, ವಿಧಿಗಳಂತೆ, ದುಷ್ಟಶಕ್ತಿಗಳಿಂದ ಭೂಮಿಯನ್ನು ಕಾಪಾಡುವ ರಕ್ಷಣಾ ಕವಚಗಳಂತೆಯೂ ಸಹ ಇವೆ. ನಾವೀಗಾಗ್ಲೇ ತಿಳಿದಿದ್ವಿ ಮಾಸ್ಟರ್ಸ್. 2012 ಈ ಭೂಮಿ ಅಂತಕ್ಕಂಥದ್ದು ಪ್ರಳಯ ಆಗ್ತದೆ ಅಂತಕ್ಕಂಥದಕ್ಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನೇ ಬರೆದದ್ದು ಇತ್ತು ಮಾಸ್ಟರ್. ಆಗ ಪ್ರಳಯ ಆಗ್ಬೇಕಿತ್ತು. ಈಗೇನು ನಮ್ಮ ಇಡೀ ಪ್ರಪಂಚದಲ್ಲಿ ನಡೀತಕ್ಕಂತಹ ವ್ಯವಹಾರ ನಡೆಸ್ತಕ್ಕಂಥ ಶಂಬಾಲ ಅಂತಕ್ಕಂಥದ್ರಲ್ಲೇ ಅಲ್ಲಿ ಸಾಕಷ್ಟು ಮುನಿಗಳು, ಯೋಗಿಗಳು ತಪಸ್ಸು ಈ ಪ್ರಾಣಶಕ್ತಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಭೂಮಿಯನ್ನ ರಕ್ಷಣೆ ಮಾಡಿದ್ದಾರೆ, ನಮ್ಗೆಲ್ಲನೂ ಕೂಡ ಜೀವನ ಕೊಟ್ಟಿದ್ದಾರೆ ನೋಡಿ ಮಾಸ್ಟರ್. ಯಾಕೆ ನಾವು ಪ್ರಕೃತಿಗೆ, ಭೂಮಿಗೆ ನಾವು ಸದಾ ಕೃತಜ್ಞರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ಶಂಬಾಲ ರಹಸ್ಯ ಅನ್ನೋದನ್ನ ತಿಳ್ಕೊಂಡಾಗ ಗೊತ್ತಾಗ್ತದೆ ಮಾಸ್ಟರ್ಸ್. ಈ ಭೂಮಿ ಅಂತಕ್ಕಂಥದ್ದನ್ನ ರಕ್ಷಣೆ ಮಾಡಿದ್ದಾರೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಪ್ರಳಯ ಆಗೋದು ಹಂತದಲ್ಲಿತ್ತು. ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಆಗ್ಬಿಟ್ಟು ಅದನ್ನ ಬೇರೊಂದು ರೂಪದಲ್ಲಿ ಮಾಡಿದ್ದಾರೆ ಮಾಸ್ಟರ್ಸ್. ಅದ್ರ ಬಗ್ಗೆ ಇನ್ನೊಂದ್ ಬಾರಿ ಯಾವಾಗ್ಲಾದ್ರೂ ವಿಸ್ತಾರವಾಗಿ ತಿಳಿತಾ ಹೋಗೋಣ. ಈ ಕಾಪಾಡ್ತಕ್ಕಂಥ ರಕ್ಷಣಾ ಕವಚಗಳಂತೆಯೂ ಸಹ ಇವೆ. ಸಾಮಾನ್ಯವಾಗಿ ಈ ವಿಸ್ತೃತ ಪ್ರಾಣಶಕ್ತಿ ಬಲೆಗಳು, ಶಕ್ತಿ ಕ್ಷೇತ್ರವು ಕೆಲವು ಅಯಸ್ಕಾಂತ ಶಿಲೆಗಳನ್ನು ಹೂತಿಟ್ಟಿರುವ ಪ್ರಾಂತ್ಯಗಳ ಮೇಲೆ ಅಥವಾ ಬಹಳಷ್ಟು ಪ್ರಾಣಶಕ್ತಿ ಹೊಂದಿರುವ ಮನುಷ್ಯರು ವಾಸಿಸುತ್ತಿರುವ ಈ ಪ್ರಾಂತ್ಯಗಳಲ್ಲಿಯೇ ಇರುತ್ತದೆ. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಎಲ್ಲಿರ್ತದೆ? ಪುರಾತನ ದೇವಾಲಯಗಳು, ಅವುಗಳನ್ನೆಲ್ಲ ಕಲ್ಲುಗಳಿಂದ ಕಟ್ಟಿರ್ತಿದ್ರು. ಆ ಕಲ್ಲುಗಳಿಂದ ಕಟ್ಟಿರ್ಬೇಕಾದ್ರೆ ಸಾಕಷ್ಟು ಆಗಿನ ಕಾಲದಲ್ಲಿ ಚಿನ್ನ ಅಂತಕ್ಕಂಥದ್ದು, ಮುತ್ತು ರತ್ನ ಹವಳ ಅಂತಕ್ಕಂಥದ್ದು ಏನು ನವರತ್ನಗಳಿದಾವಲ್ಲ ಮಾಸ್ಟರ್, ಅವನ್ಗಳನ್ನೆಲ್ಲ ಸೇರುಗಳಿಂದ ಅಳತೆ ಮಾಡಿ ಹಾಕ್ತಾ ಇದ್ರು. ಅನಂತ ದೇವಸ್ಥಾನ, ನೀವು ಈಗಾಗಲೇ ಕೇಳಿದೀನಿ ಮಾಸ್ಟರ್, ದೇವಸ್ಥಾನದ ಆಳದಲ್ಲಿ ಸಾಕಷ್ಟು ನಿಧಿ ತುಂಬಿದಾವೆ ಅಂತ ಹೇಳ್ಬಿಟ್ಟು. ಅಂತ ಸ್ಥಳಗಳಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿರುತ್ತೆ. ಮತ್ತೆ ಆ ಪ್ರಾಣಶಕ್ತಿ ಅರಿವನ್ನು ಹೆಚ್ಚಾಗಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥ ಸ್ಥಳಗಳಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪಿರಮಿಡ್ ಕಟ್ಟಿ ಅಲ್ಲಿ ಪ್ರಾಣಶಕ್ತಿಯ ಅರಿವು ಹೆಚ್ಚಾದಾಗ ಆ ಸ್ಥಳ ಸುಂದರ ಮತ್ತು ಸ್ವಚ್ಛವಾಗುತ್ತೆ. ಪರಿಸರ, ನೀವು ಕೂಡ ಅಲ್ಲಿಗೆ ಬರ್ತಕ್ಕಂಥ ವ್ಯಕ್ತಿಗಳು ಕೂಡ ಪುನಃ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆದಾಗ, ಆತ್ಮೋನ್ನತಿ ಪಡೆದಾಗ ಉಳಿದವರನ್ನು ಕೂಡ ಆತ್ಮೋನ್ನತಿ ಮಾರ್ಗಕ್ಕೆ ಕರೆತರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಪಿರಮಿಡ್ ಸ್ಥಾಪನೆಗಳು ಅತಿ ಹೆಚ್ಚು ನಡೀತಾ ಇರೋದು ಮಾಸ್ಟರ್ಸ್. ಶಿಲೆಗಳನ್ನು ಹೂತಿಟ್ಟಿರುವ ಪ್ರಾಂತ್ಯಗಳ ಮೇಲೆ ಬಹಳಷ್ಟು ಪ್ರಾಣಶಕ್ತಿಯನ್ನು ಹೊಂದಿರುವ ಮನುಷ್ಯರು ವಾಸಿಸುತ್ತಿರುವ ಪ್ರಾಂತ್ಯಗಳಲ್ಲೂ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿರೋದ್ರ ಜೊತೆಗೆ ವೃಕ್ಷಗಳಲ್ಲೂ ಕೂಡ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿರ್ತದೆ ಅನ್ನೋದು ಉದ್ದೇಶದಿಂದನೇ ಪ್ರಕೃತಿ ಮಾತೆಯನ್ನ ಕಾಪಾಡಿ ಸಸ್ಯಗಳನ್ನು ನೆಡಿ ಅಂತ ಹೇಳ್ತಾರೆ. ಮತ್ತೆ ಅತಿ ಹಳೆಯದಾದಂಥ ಮರಗಳು, ಮತ್ತೆ ಅತಿ ಎತ್ತರವಾಗಿ ಬೆಳೀತಕ್ಕಂಥ ಮರಗಳು, ಅವುಗಳಲ್ಲಿ ಕೆಲವುಗಳನ್ನ ಇಲ್ಲಿ ಹೆಸರಿಸಿದ್ದಾರೆ ಮಾಸ್ಟರ್ಸ್. ಪೈನ್ ಮರ, ಅದು ಕೂಡ ತುಂಬಾ ಎತ್ತರವಾದ ದೇವದಾರು ಮರ, ಅದೊಂದು ಜಾತಿಯ ದೇವದಾರು ಮರ. ಈ ದೇವದಾರು ಮರ, ಓಕ್ ಮರ, ಯುಕಲಿಪ್ಟಸ್ ಅಂದ್ರೆ ನೀಲಗಿರಿ ಮರಗಳು ಮಾಸ್ಟರ್ಸ್. ಈ ಮರಗಳಲ್ಲೂ ಸಹ ಪ್ರಾಣಶಕ್ತಿ ಬಲೆಗಳಂತೆ ಕೆಲಸ ಮಾಡುತ್ತಿರುತ್ತವೆ. ನೀವು ತಿಳಿದಿದ್ದೀರಿ ಮಾಸ್ಟರ್ಸ್, ಈಗಾಗಲೇ ಊಟಿ ಅಂತ ಅಲ್ಲೆಲ್ಲ ನೀಲಗಿರಿ ಬೆಟ್ಟಗಳು ಅಂತಾನೆ ಇದಾವೆ. ಅಲ್ಲಿನೂ ಕೂಡ ಪ್ರಾಣಶಕ್ತಿ ಯಥೇಚ್ಛವಾಗಿ, ಬೆಟ್ಟ ಗುಡ್ಡಗಳಲ್ಲಿ ಅತಿ ಹೆಚ್ಚು ಪ್ರಾಣಶಕ್ತಿ ಇರೋದ್ರಿಂದನೇ ಟ್ರೆಕ್ಕಿಂಗ್ ಅಂತ ಹೋಗ್ತಕ್ಕಂಥದ್ದು. ಹಾಗೂ ಅತಿ ಎತ್ತರವಾದ ಮರಗಳನ್ನ ಇವು ಕೂಡ ಪ್ರಾಣಶಕ್ತಿಯನ್ನ ಯಥೇಚ್ಛವಾಗಿ ಹೀರಿಕೊಳ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತ ಮರಗಳು ಇರುವ ಪ್ರಾಂತ್ಯದಲ್ಲಿ ಅಯಸ್ಕಾಂತ ಕ್ಷೇತ್ರವು ರಚನೆಯಾಗಿ ವಿಶ್ವಾಂತರಾಳದಿಂದ ಪ್ರಾಣಶಕ್ತಿಯನ್ನು ಆಕರ್ಷಿಸಿ ಕೂಡಿಟ್ಟುಕೊಂಡು ಪ್ರಸಾರವನ್ನು ಸಹ ಮಾಡಬಲ್ಲವು. ಈ ಮರಗಳು ಕೂಡ ಪ್ರಾಣಶಕ್ತಿಯನ್ನ ಪ್ರಸಾರ ಮಾಡ್ತವೆ. ಅದಕ್ಕೋಸ್ಕರ ಮರಗಳನ್ನ, ಯಾವುದೇ ಮರಗಳಾಗ್ಲಿ ಗಿಡಗಳಾಗ್ಲಿ, ಅವುಗಳ ಜೊತೆ ಮಾತನಾಡಿ ಅವುಗಳನ್ನ ಹೆಚ್ಚಾಗಿ ಆಲಿಂಗನ ಮಾಡ್ಕೊಳ್ಳೋದ್ರ ಮುಖಾಂತರ ಪ್ರಾಣಶಕ್ತಿಯನ್ನ ನೀವು ಕೂಡ ಕಡಿಮೆ ಆಗಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಪಡಿಬಹುದು ಅನ್ನೋದು ಉದ್ದೇಶಕ್ಕೆ ಹೇಳಿ. ಯಾವುದೇ ಒಂದು ದಿನ ಈ ಭೂಮಿಯ ಸುತ್ತಲೂ ಎಲ್ಲೆಲ್ಲಿ ಪ್ರಾಣಶಕ್ತಿಗಳು ಬಲೆ ಇದೆ ಎಂದು ಪ್ರಕಟಿಸುವ ನಕ್ಷೆಗಳನ್ನು ಸಹ ನಾವು ಸಿದ್ಧಪಡಿಸಿಕೊಳ್ಳಬಹುದು. ಈಗಾಗಲೇ ಗೊತ್ತಾಗಿದೆ ಮಾಸ್ಟರ್ಸ್, ಹಿಮಾಲಯದಿಂದ ನಾವೇನು ಕಡ್ತಾಲ್ ಅಂತ ಹೇಳ್ತಿದೀವಲ್ಲ ಮಾಸ್ಟರ್ಸ್, ಅಲ್ಲಿಗೆ ಪ್ರಾಣಶಕ್ತಿಯ ಹರಿವು ಹೇಗಿದೆ ಅನ್ನೋದಕ್ಕೆ ಈಗಾಗಲೇ ನಕ್ಷೆ ತಯಾರಿದೆ ಮಾಸ್ಟರ್ಸ್ ಆಲ್ರೆಡಿ. ಆ ರೀತಿಯ ಹಿಮಾಲಯ ಪರ್ವತದಿಂದ ಆ ಪ್ರಾಣಶಕ್ತಿ ಹರಿವು ಅನ್ನೋದು, ಅದನ್ನ ಆ ಪ್ರಾಣಶಕ್ತಿ ಹರಿವನ್ನ ಅಲ್ಲಿಗೆ ನಿಲ್ಲಿಸಿ ಅತಿ ಹೆಚ್ಚು ಮಾಡ್ಲಿಕ್ಕೋಸ್ಕರನೇ ಕಡ್ತಾಲಲ್ಲಿ ಅತಿ ದೊಡ್ಡ ಪಿರಮಿಡ್ ಅನ್ನ ನಿರ್ಮಾಣ ಮಾಡಿದ್ದಂತೆ ಮಾಸ್ಟರ್ಸ್ ಪತ್ರಿಜಿ ಗುರುಗಳು. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಇನ್ನೂ ಪ್ರಾಣಶಕ್ತಿಯ ಬಲೆ ಅಂತಕ್ಕಂಥದ್ದು ಹೆಚ್ಚಾಗ್ಲಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಊರುಗಳಲ್ಲಿ ಪಿರಮಿಡ್ಗಳು ಬರಬೇಕು, ಹೆಚ್ಚು ಪಿರಮಿಡ್ಗಳು ಬರಬೇಕು. ಈ ಭೂಮಿಯ ಸುತ್ತ ಪ್ರಾಣಶಕ್ತಿಯ ಬಲೆ ಅಂತಕ್ಕಂಥದ್ದು ಉತ್ತಮ ಶಕ್ತಿಯನ್ನು ಪಡಿಬೇಕು ಅನ್ನೋ ಉದ್ದೇಶಕ್ಕೆ ಈ ಪಿರಮಿಡ್ಗಳನ್ನು
ಪಿರಮಿಡ್ಗಳನ್ನ ಕಟ್ಟಿಸ್ರಿ ಮತ್ತು ಮರಗಳನ್ನ ಬೆಳೆಸ್ರಿ, ಉಳಿಸ್ರಿ ಅಂತ ಹೇಳ್ಬಿಟ್ಟು ದೇಶವನ್ನ ಇಟ್ಟಿರೋದು ಮಾಸ್ಟರ್ಸ್. ಇಷ್ಟೇ ಇವತ್ತಿನ ವಿಷಯ ಇಂತಿಷ್ಟು ಇತ್ತು ಮಾಸ್ಟರ್ಸ್. ಇಷ್ಟೇ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಗೆ ಇದುವರೆಗೆ ಕೇಳಿದಂತ ತಮ್ಮೆಲ್ಲ ದೇವರುಗಳಿಗೆ ನಮಿಸುತ್ತಾ ನಾನು ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಿದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಅಮ್ಮ. ಸೊ ಅದ್ಭುತವಾಗಿದೆ ಇವತ್ತಿನ ಸಂಚಿಕೆ. ಸೊ ಹಲವಾರು ವಿಷಯಗಳು. ಪ್ರಾಣಶಕ್ತಿ ಅನ್ನೋದು ಅನೇಕ ರೂಪಗಳು, ಅದಕ್ಕೂ ಲಿಮಿಟೇ ಇಲ್ಲ. ಸೊ ನೀವು ಹೇಳ್ತಾ ಇರುವಾಗ ಇನ್ನೂ ಅನೇಕ ವಿಭಿನ್ನ ಕೋನಗಳಲ್ಲಿ ಈ ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಇಡೀ ನಮ್ಮ ಜೀವನವೇ ಈ ಪ್ರಾಣಶಕ್ತಿ ಮೇಲೆ ಆಧಾರ ಆಗಿದೆ. ಇಡೀ ವಿಶ್ವನೇ ಈ ಪ್ರಾಣಶಕ್ತಿ ಮೇಲೆ ಆಧಾರ ಆಗಿದೆ. ಸೊ ಪ್ರತಿಯೊಂದು ಶಕ್ತಿ ಅಂದ್ರೆ ನಮ್ಮಲ್ಲಿ ಪ್ರಾಣ ಅಂದ್ರೆ ಜೀವ ಅಂದ್ರೆ ಯಾರು ಒಳಗಡೆ ಪ್ರಾಣ ಇದೆಯೋ ಅವ್ರನ್ನು ಪ್ರಾಣಿಗಳು ಅಂತ ಕರೀತಾರೆ. ಅಂದ್ರೆ ಈ ಜೀವ ಅಂದ್ರೆ ಜಂತುಜಾಲ ಮತ್ತೆ ವೃಕ್ಷಜಾಲ, ಖನಿಜ ಜಾಲ, ಪ್ರತಿಯೊಂದರಲ್ಲಿ ಪ್ರಾಣ ಇದೆ. ಅದಕ್ಕೆ ಇದು ಅಂದ್ರೆ ಖನಿಜದಲ್ಲಿ ಪ್ರಾಣ ಅತಿ ಹೇಳ್ಬೇಕಂದ್ರೆ ಜಡತ್ವವಾಗಿರ್ತದೆ, ಆದ್ರೆ ಪ್ರಾಣಶಕ್ತಿ ಇದೆ. ಪ್ರತಿಯೊಂದರಲ್ಲಿ ಪ್ರಾಣಶಕ್ತಿ ಇದೆ. ಪ್ರಾಣಶಕ್ತಿ ಇಲ್ಲದೆ ಯಾವುದೇ ಜೀವಂತವಾಗಿರೋಕ್ಕಾಗಲ್ಲ, ಇಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಆಗಲ್ಲ. ಆ ರೀತಿಯಲ್ಲಿ ಅದ್ಭುತವಾದ ಈ ಪ್ರಾಣಶಕ್ತಿ ಬಗ್ಗೆ ಇನ್ನೆಷ್ಟು ತಿಳ್ಕೊಂಡ್ರೆ ಅಷ್ಟು ಒಳ್ಳೆದೇ ಇದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರ ಪ್ರಾಣಶಕ್ತಿ ಬಗ್ಗೆ. ನಿಮ್ಗೊಂದು ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ನಿನ್ನೆ ನೀವು ರೀಚ್ ಆಗಿದ್ದೆ ಮನೆ ಲೇಟ್ ಆಗಿತ್ತು, ಆದ್ರೂ ಕೂಡ ಇವತ್ತು ಅದ್ಭುತವಾಗಿ ಇವತ್ತಿನ ಒಂದು ನಿಮ್ಮ ಸೆಷನ್ ಏನ್ ಕ್ಲಾಸ್ ಇತ್ತು ಅದನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಪ್ರಾಣಶಕ್ತಿ ಅನ್ನೋದೇ ಅಷ್ಟು ಅದ್ಭುತವಾಗಿರೋದು. ಅಂದ್ರೆ ಅದ್ ತಿಳ್ಕೊಬೇಕು ಅಂದ್ರೆ ನಾವು ಪ್ರತಿದಿನ ಅದನ್ನ ಮನನ ಮಾಡ್ತಾ ಇರ್ಬೇಕು. ಇಲ್ಲಾಂದ್ರೆ ಇವತ್ ಕೇಳಿದ್ರೆ ಇವತ್ ಅದ್ರ ಬಗ್ಗೆ ಅಂದ್ರೆ ಮತ್ತೆ ಮರ್ತು ಬಿಡ್ತೀವಿ. ನಾವು ಓದ್ತಾ ಇದ್ರೆ ಮಾತ್ರ ಅಥವಾ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ಅಳವಡಿಸ್ಕೊಳ್ಬಹುದು ಲೈಫ್ ಅಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಮೇಡಮ್, ನೀವೊಂದ್ ಹೇಳಿದ್ರಿ, ಇದು ಪ್ರಾಣಶಕ್ತಿ ಇದ್ದಾಗ ನಾವು ಯಾರಿಗೊಬ್ರಿಗೆ ಹೀಲಿಂಗ್ ಮಾಡಿದಾಗ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀವಿ. ಅದು ನಮ್ಮಲ್ಲಿ ಇದ್ರೆ ಅಂದ್ರೆ ನಮ್ಮಲ್ಲಿ ನಾವು ಶುದ್ಧವಾಗಿದ್ರೆ ಮಾತ್ರ ಅದು ಅವರಿಗೆ ಹೀಲ್ ಆಗುತ್ತೆ ಅಲ್ವಾ ಮೇಡಮ್? ಎಸ್ ಮ್ಯಾಮ್. ನಮ್ಮಲ್ಲಿ ಪ್ರಾಣಶಕ್ತಿ ಅರಿವು ಹೆಚ್ಚಾಗಿರ್ಬೇಕು, ಆಗ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ. ಅದೇ ಧ್ಯಾನ ಎಲ್ಲ ತುಂಬಾ ಮಾಡ್ತಾ ಅರಿವು ಬರ್ತಾ ಇರುತ್ತಲ್ಲ ಪ್ರಾಣಶಕ್ತಿ, ಆಗ ನಾವು ಬೇರೆಯವರಿಗೆ ಇದ್ ಮಾಡ್ಬೋದು ಅಂತ ಅಲ್ವಾ ನೀವು ಹೇಳಿದ್ದು? ಸಂಚಿಕೆಯಲ್ಲೆಲ್ಲ ಬರೀತೆ ಗಣ್ ದೃಷ್ಟಿಯಿಂದ ನೋಡೋದ್ರಿಂದ, ಅದ್ರಿಂದಾನು ಹೋಗ್ತಿತ್ತಲ್ಲ. ಡಿಸ್ಟೆನ್ಸ್ ಹೀಲಿಂಗ್ ಅನ್ನು ಕೂಡ ಮಾಡ್ಬೋದು ಈ ಪ್ರಾಣಶಕ್ತಿ ಹೆಚ್ಚಾಗಿದ್ದಾಗ ಅಂತ ಹೇಳ್ತಿದಾರೆ ನೋಡಿ. ಆದ್ರೆ ಅದೇ ಹೀಲಿಂಗ್ ಅನ್ನೋದು ಬೇಡ ಅಂತಕ್ಕಂಥದ್ದು ಕೂಡ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಇದು ಪತ್ರಿಜಿ ಗುರುಗಳದೇ ಒಂದು ವಿಡಿಯೋ ಕೇಳಿದಾಗ ಅವರು ದೊಡ್ಡ ಮಗಳು ಪರಿಣಿತ ಪತ್ರಿ ಮೇಡಮ್ ಇದಾರಲ್ಲ ಮೇಡಮ್, ಅವರು ಕಳೆದ ಜನ್ಮದಲ್ಲಿ ಈ ರೀತಿಯಾಗಿ ಹೀಲಿಂಗ್ ಇದು ಯೇಸು ಅವರು ಇದು ಶಕ್ತಿಯಿಂದ ಜಾಸ್ತಿ ಹೀಲಿಂಗ್ ಮಾಡಿದ್ರಂತೆ. ಅದರಿಂದ ಈ ಜನ್ಮದಲ್ಲಿ ಮತ್ತೆ ಅವ್ರ ಮಗಳಾಗಿ ಹುಟ್ಬಿಟ್ಟು ಆ ತರ ಹೀಲಿಂಗ್ ಮಾಡ್ಬೇಡ್ರಿ, ಅವರೇ ಆತ್ಮೋದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ಹೇಳೋದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ಅಲ್ವಾ ಮೇಡಮ್ ಈಗ ನಾವು ಪ್ರಾಣಶಕ್ತಿ ಅಂದ್ರೆ ಶಕ್ತಿ ಜಾಸ್ತಿ ತಗೊಂಡಾಗ ಭೂಮಿ ತಾಯಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಕೊಡೋದ್ಕಿಂತ ಪ್ರಕೃತಿ ಎಲ್ಲದನ್ನು ಸ್ವೀಕರಿಸುತ್ತೆ ಅವರಿಗೆ. ಅದಕ್ಕೆ ಥ್ಯಾಂಕ್ ಯು ಮೇಡಮ್. ನನ್ಗೊಂದು ಸಣ್ಣ ಡೌಟ್ ಇತ್ತು, ಕ್ಲಿಯರ್ ಆಯ್ತು ಇವತ್ತು. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಯಾರಾದ್ರೂ ನಿಮ್ಗೆ ನಿಮ್ಮ ಅನುಭವ ಅಥವಾ ಯಾವ್ದಾದ್ರು ಈ ತರ ಸಣ್ಣ ನಿಮ್ಗೆ ಪ್ರಶ್ನೆ ಇರ್ಬೋದು, ಅದಕ್ಕೆ ಮೇಡಮ್ ಇದ್ದಾರೆ, ಅವ್ರ ಹತ್ರ ನೀವು ಸಲಹೆ ತಗೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ನಿಮ್ಮ ಅನುಭವ ಹೇಳಿ, ಏನ್ ತಿಳ್ಕೊಂಡ್ರಿ ಅಂತ ಇವತ್ತಿನ ಕ್ಲಾಸಿನ ಬಗ್ಗೆ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಸ್, ಯಾರು ಹೊಸಬರು ಮಾತಾಡಿ. ಏನಾದ್ರು ಡೌಟ್ಸ್ ಇದ್ರೆ ಧ್ಯಾನದ ಬಗ್ಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಸಿದ್ಧರ ಬೆಟ್ಟದಲ್ಲೇ ಇದ್ದಾರೆ ಗುರುಜಿ ಎಲ್ಲ. ಎಷ್ಟು ಅದ್ಭುತವಾಗಿತ್ತಲ್ಲ ಮೇಡಮ್. ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ಎಲ್ರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ ಮೇಡಮ್, ನೀವು ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಿದ್ದೀರಾ, ತುಂಬಾನೇ ಚೆನ್ನಾಗಿ. ಪ್ರಾಣಶಕ್ತಿ ಅನ್ನೋದು ಉಪಯೋಗ ಹೇಗ್ ಮಾಡ್ಬೇಕು ಮತ್ತೆ ಅದರಿಂದ ಆಗುವಂತ ದುರುಪಯೋಗನೂ ಹೇಳಿದ್ರಿ. ಯಾವ ತರ ಅದನ್ನ ನಕಾರಾತ್ಮಕವಾಗಿ ಬಳಸ್ಕೊಂಡವಾಗ ನಮ್ಮಲ್ಲಿ ನಾವು ನಾಶ ಆಗುವಂಥದ್ದು, ಮತ್ತೆ ನಮ್ಮ ಒಳಗಿನ ಬೆಂಕಿ
ಪಂಚಭೂತಗಳು ಸರಿ ಇದ್ದವಾಗ ಹೊರಗಡೆ ಇರುವಂತ ಪಂಚಭೂತನು ನಮಗೆ ಸಹಕರಿಸುವಂತದ್ದು. ಇಲ್ಲ ಅಂದ್ರೆ ಅದನ್ನ ನಾವು ದುರುಪಯೋಗ ಮಾಡ್ಕೊಂಡವಾಗ ಅದು ನಮ್ಮನ್ನೇ ಸುಡೋ ಅಂತದ್ದು. ಇದೇ ಪರೀಕ್ಷೆ ನಾವು ಅಗ್ನಿ ಪರೀಕ್ಷೆ ಸೀತಾಮಾತೆಯನ್ನು ನೋಡ್ಬೋದು. ಅವ್ರ ಮನಸ್ಸು ಯಾವಾಗೂ ನಿಶ್ಚಲವಾಗಿ ರಾಮನ ಮೇಲೆನೆ ಇದ್ದಿದ್ರಿಂದ, ಮತ್ತೆ ರಾಮನ ಜೊತೆ ವನವಾಸದಲ್ಲಿ ಒಬ್ರನ್ನೊಬ್ರು ಅತಿಯಾಗಿ ಅರ್ಥ ಮಾಡ್ಕೊಂಡು ಸಹಜೀವನ ಕೂಡ ಮಾಡಿದ್ರು ಸನ್ಯಾಸಿ ರೀತಿಯಲ್ಲಿ. ಆದ್ರಿಂದ ಅವರಲ್ಲಿ ಅತ್ಯಂತ ಪ್ರೀತಿ ಪ್ರೇಮ ಕೂಡ ಇತ್ತು. ಮತ್ತೆ ಒಬ್ರಿಗೊಬ್ರು ಮಾದರಿಯಾಗಿದ್ರು, ಆದರ್ಶವಾಗಿದ್ರು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಗೌರವಿಸೋದನ್ನ ಕಲ್ಸಿದ್ರು. ಇಲ್ಲಿ ಎರಡು ಪ್ರಾಣ, ಒಳ್ಳೆ ಉತ್ತಮವಾದ ಎರಡು ಪ್ರಾಣಗಳು ಅಂತ ಹೇಳ್ಬೋದು, ರಾಮ ಮತ್ತೆ ಸೀತೆ. ವನವಾಸದಲ್ಲಿ ಇದು ಲಂಕಾ ಹೋದ ಮೇಲೂ ಕೂಡ ಸೀತಾಮಾತಾ ಪರೀಕ್ಷೆಗೆ ಅನುವು ಮಾಡಿದವಾಗ ಆ ಅಗ್ನಿ ಪರೀಕ್ಷೆಗೆ ರಾಮಂಗ್ ಗೊತ್ತಿರುತ್ತೆ ಸೀತಾ ಎಂತ ಒಂದು ಪವಿತ್ರದ ಇದು ಅಂತ, ಸೊಲೆ ಅಂತ. ಆವಾಗ ರಾಮ ಅಗ್ನಿ ಪರೀಕ್ಷೆಗೆ ಹೇಳ್ದವಾಗ ಸೀತಾಮಾತಾ ಅದನ್ನ ಸ್ವೀಕರಿಸಿ ಅಗ್ನಿಯಲ್ಲಿ ಕೂತವಾಗ ಆ ಅಗ್ನಿ ಅವರನ್ನ ಸುಡೋಲ್ಲ. ಯಾಕಂದ್ರೆ ಅವರಲ್ಲಿರೋ ಅಂತ ಅಗ್ನಿ ಶುದ್ಧವಾಗಿತ್ತು ಅಂತ ನಾನ್ ನಿಮ್ಮಿಂದ ತಿಳ್ಕೊಂಡೆ. ಇನ್ನೊಂದು ಉದಾಹರಣೆ ನನ್ಗೆ ಆಗಿರೋಂತ ಅನುಭವ ಅಂದ್ರೆ, ನಾನು ಸುಮಾರು ಒಂದು 2001 ನಲ್ಲಿ ತುಂಬಾ ಹೈ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ತುಂಬಾನೇ ರೇಖಿ ಎನರ್ಜಿ ಹೈ, 8-10 ಅವರ್ ಧ್ಯಾನ ಕೂರೋದು ಹೀಗೆಲ್ಲ ಆಗೋದು. ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ. ಆಮೇಲೆ ಯಾರಿಗಾದ್ರೂ ಈ ತರ ಆದಾಗ ತುಂಬಾ ಒಂಥರ ಕರುಣೆ ನನ್ಗೆ, ಏನಾದ್ರೂ ಒಂದು ಮಾಡ್ಬೇಕಂತ ಆ ರೇಖಿಯನ್ನ ಒಬ್ಬ ಕುಡ್ಕ ವ್ಯಕ್ತಿ ಒಬ್ಬ, ನನಗ್ ಗೊತ್ತಿಲ್ಲ ಕುಡ್ಕ ಅಂತ ಕೂತಿದ್ದಾರೆ. ಆ ಎನರ್ಜಿ ಎಲ್ಲ ಒಂಥರ ಡಿಫ್ರೆಂಟ್ ಆಗ್ತಿದೆ, ನನ್ಗೆ ಅನ್ಕಂಫರ್ಟ್ ಆಗ್ತಿದೆ. ಎನರ್ಜಿ ಪಾಸ್ ಮಾಡ್ತಾ ಇರುವಾಗ ನನ್ಗೆ ತುಂಬಾ ಸುಸ್ತಾಗ್ತಾ ಇದೆ. ಆಮೇಲೆ ಅವ್ರು ಕೊಟ್ಟಿದ್ದು ದುಡ್ಡು ಮುಟ್ಟಕ್ ಹೋದ್ರೆ ನನಗೆ ಬೆಂಕಿ ತರ ಹತ್ತಾಯ್ತು, ಉರಿ ಕೈಯೆಲ್ಲ. ಅದು ಒಳ್ಳೆ ರೀತಿಯಿಂದ ಬಂದಂತ ಧನ ಅಲ್ಲ, ಒಳ್ಳೆ ಚೈತನ್ಯ ಅಲ್ಲ. ಆ ದಿನದಿಂದ ನಾನು ರೇಖಿ ಮಾಡ್ಲಿಲ್ಲ. ನಾನು ಇವತ್ತಿಗೂ ರೇಖಿ ಮಾಡಿದ್ರೆ ಎಮರ್ಜೆನ್ಸಿ ಯಾರಿಗೂ ಗೊತ್ತಾಗದೆ ಹೇಳ್ದೆ ಇರೋ ರೀತಿ, ಅಥವಾ ನನಗೆ ಎನರ್ಜಿ ಹೀಲಿಂಗ್ ಬೇಕು ಅಂತ ಕೇಳಿ ಆ ತರ ಇದ್ರೆ ಮಾತ್ರ ನನ್ಗೆ ಗೊತ್ತು. ನಾ ರೇಖಿನೇ ಅಂತಾನೂ ಕೂಡ ಹೇಳಲ್ಲ ಇವಾಗ, ಯಾಕಂದ್ರೆ ನಾನು ಕಂಪ್ಲೀಟ್ಲಿ ಅದನ್ನ ಸ್ಟಾಪ್ ಮಾಡಿ ಆತ್ಮ ಉನ್ನತಿಗೆ ಮಾತ್ರನೇ. ಇವಾಗ ಆಂಬ್ಯುಲೆನ್ಸ್ ಹೋಗ್ತಿರುತ್ತೆ, ಅದಕ್ಕೆ ಅಕಸ್ಮಾತ್ ಗೊತ್ತಿಲ್ಲದೆ ಇರೋದು, ಯಾರಿಗೋ ತೊಂದರೆ ಆಗಿರುತ್ತೆ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಪ್ರಾರ್ಥನೆ ಮಾಡೋದು ಮಾನಸಿಕವಾಗಿ, ಈ ತರ ಮಾಡ್ತೀನಿ. ಅವಾಗ ನನ್ಗೆ ಅದ್ರದ್ದು ಅರಿವಾಗಿತ್ತು. ಅಂದ್ರೆ ಇದನ್ನ ಒಳ್ಳೆ ರೀತಿಯಾಗಿದೆ, ಇದನ್ನ ನಾನು ಈ ತರ ಅವ್ರಿಗೆ ಮಾಡಿದ್ರೆ ಅದು ಉಲ್ಟಾ ನಮಗೆ ಪ್ರವಾಹ ಆಗಿ ಅವರಲ್ಲಿರೋ ನಕಾರಾತ್ಮಕ ಚೈತನ್ಯ ನಮ್ಮಲ್ಲಿ ಹೋಗಿ ನಮ್ಮ ಯಾವುದೇ ಒಂದು ಕೆಡುಕಿಗೆ ಕಾರಣವಾಗ್ಬಹುದು. ಚೈತನ್ಯದ ಜೊತೆ ಆಟ ಆಡ್ಬಾರ್ದು ಅಂತ ನಾನು 24 ವರ್ಷದ ಹಿಂದೆ ತಿಳ್ಕೊಂಡೆ. ಆಮೇಲೆ ನಾನು ಮಾಡ್ಲಿಲ್ಲ ಅದನ್ನ. ಎಮರ್ಜೆನ್ಸಿ ಯಾರಿಗಾದ್ರೂ ಬೇಕಂತ ಕೇಳಿದಾಗ ಅಥವಾ ನನ್ ಬಗ್ಗೆ ಗೊತ್ತಿದ್ದವ್ರಿಗೆ ಮಾತ್ರ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಇದ್ರ ಬಗ್ಗೆ. ಈ ಪುಸ್ತಕ ಯಾವುದು? ಪ್ರಾಣಶಕ್ತಿನೇ ಅಲ್ವಾ? ಪ್ರಾಣಶಕ್ತಿ ಪುಸ್ತಕ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವದ ಜೊತೆಗೆ ಇವತ್ತು ಚೆನ್ನಾಗಿ ಹೇಳಿದ್ರಿ ಮಾಸ್ಟರ್ಸ್. ಇವತ್ತು ನಮ್ಮದು ಚಾಟ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಬಂದಿದೆ, ಯೂಟ್ಯೂಬ್ ವಿಡಿಯೋ ಲಿಂಕ್ ಬಂದಿದೆ. ಎಲ್ರು 1-2 ನಿಮಿಷ ಶೇರ್ ಮಾಡಿ, ಅಲ್ಲ ಲೈಕ್ ಮಾಡಿ, ಮತ್ತೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ದು ಲೈಕ್ ಮತ್ತು ಕಾಮೆಂಟ್ಸ್ ಆದ್ಮೇಲೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ ಮೇಡಮ್. ಮಾಸ್ಟರ್ಸ್ ಎಲ್ರೂ ಮಾಡ್ಬೇಕು. ಅಷ್ಟ ತನಕ ಲಕ್ಷ್ಮೀದೇವಿ ಪಂಡಿತ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊ. ನಮಸ್ತೆ ಎಲ್ಲರಿಗೂ ಮಾಸ್ಟರ್ಸ್. ಮೇಡಮ್ ನೀವ್ ಹೇಳಿದ್ದೀಗ ದೃಷ್ಟಿ ಅನ್ನೋದು, ಅದೇ ಪ್ರಾಣಶಕ್ತಿ ಆಗ್ಲಿ ದೃಷ್ಟಿ ಅನ್ನೋದು ತುಂಬಾ ಇದೆ. ಯಾಕೆಂದ್ರೆ ದೇವಸ್ಥಾನ ಮುಂದ್ಗಡೆ ಒಂದು ಕಂಬ ಇಟ್ಟಿರ್ತಾರೆ, ಗರುಡ ಕಂಬ ಅಂತ. ಯಾಕಂದ್ರೆ ದೇವರ ದೃಷ್ಟಿ ಅಥವಾ ಪ್ರಾಣ ಪ್ರತಿಷ್ಠೆ ಇರ್ತಾ, ಅದ್ರದ್ದು ಕಿರಣಗಳು ಅದ್ರದ್ದು ವೇವ್ಸ್ ಬಂದಾಗ ತಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಫಸ್ಟ್ ಆ ಗರುಡ ಕಂಬದ ಮೇಲೆ ಬಿದ್ದು ಆಮೇಲೆ ಬೇರೆಯವ್ರಿಗೆ ಅದು ಆಗ್ತಾ ಪರಿಣಾಮ ಬೀಳ್ತಾ ಇರ್ತದೆ. ಎಲ್ಲ ದೇವಸ್ಥಾನ ಮುಂದೆ ಗರುಡ ಕಂಬ ಇಟ್ಟಿರೋ ಉದ್ದೇಶ ಅದೇ ಮೇಡಮ್. ತುಂಬಾ ಖುಷಿ ಆಯ್ತು ನೀವು ಹೇಳಿದ್ದು. ಈಗ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ದಿವ್ಯ ರೂಪ ತೋರ್ಸ್ಬೇಕಾಗುತ್ತೆ, ಆದ್ರೆ ಅರ್ಜುನ್ಗೆ ಒಂದು ರೂಪನ ತಡೆಯಕ್ ಆಗಲ್ಲ. ಆಗ ಕೃಷ್ಣ ಅರ್ಜುನನಿಗೆ ಒಂದೇ ಬೇರೆ ದಿವ್ಯ ದೃಷ್ಟಿ ಕೊಡ್ತಾನೆ, ತಡೆಯುವಂತ ಶಕ್ತಿ ಕೊಡ್ತಾನೆ ಮೇಡಮ್. ಹಾಗಾಗಿ ಪ್ರಾಣಶಕ್ತಿ ಅನ್ನೋದು ತುಂಬಾ ದೊಡ್ಡದಾಗಿದೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೆ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.
ನಮಸ್ತೆ. ಥ್ಯಾಂಕ್ ಯು ಲಕ್ಷ್ಮೀದೇವಿ ಪಳ್ಳಿ, ಥ್ಯಾಂಕ್ ಯು ಮಾ. ನಮಸ್ತೆ. ಹ್ಮ್